ಮಿಸು ಎಂದು ಯೇಸು ವೈರಿಗಳಿಗಾಗಿ ಪ್ರಾರ್ಥನೆ ಮಾಡಿದರು. ಆಮೆನ್ 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 ಆಮೆನ್. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಸ್ತೋತ್ರ. ಪರಿಶುದ್ಧನು ಮಹೋನ್ನತನು ಸರ್ವಶಕ್ತನಾದ ನನ್ನ ತಂದೆ ನಿನಗೆ ಸ್ತೋತ್ರಪ್ಪ. ಮತ್ತೊಂದು ಅರ್ಥೆ ರಾಜ, ನೀನು ಕರ್ತನೆ ವೈರಿಗಳನ್ನು ಕ್ಷಮಿಸುವ ಸ್ವಭಾವ ನಮಗೆ ಕೊಟ್ಟಿದೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ಇವತ್ತಿಂದ ಎಲ್ಲರೂ ಕರ್ತನೆ ನಿನ್ನ ವಾಕ್ಯಕ್ಕೆ ವಿಧಿಯರಾಗಿ ಕರ್ತನೆ ಕ್ಷಮಿಸುವ ಸ್ವಭಾವ ಅವರಲ್ಲಿ ಉಂಟಾಗಲೆಂದು ಪ್ರಾರ್ಥನೆ ಮಾಡ್ತೇನೆಪ್ಪ. ತಂದೆ ಮೊದಲೇ ಮಾತಾಡುವಂತೆ ನಿನ್ನ ದಯ ಉಂಟು ಮಾಡಿದೆ, ಅದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ ಆಮೆನ್. ಜೀಸಸ್. ಜ್ಞಾನೋಕ್ತಿಗಳು 4ನೇದಲ್ಲಿ 22ನೇ ವಾಕ್ಯ ಹೇಳ್ತಿದೆ, ಈ ವಾಕ್ಯಗಳು ನಿಮಗೆ ಜೀವವು, ಅದು ದೇಹಕ್ಕೆಲ್ಲ ಆರೋಗ್ಯ. ಆಮೇನ್. ಆಗ ಈ ದಿನ ನಾವು ಧ್ಯಾನಿಸುವ ಒಂದೊಂದು ಮಾತು ನಮಗೇನಾಗಿದೆ, ಅದು ಜೀವವಾಗಿಯೂ ಅದು ಆತ್ಮವಾಗಿರ್ತದೆ. ಆಮೇನ್. ನಾವು ತೀರ್ಮಾನ ತಗೊಳ್ಳೋಣ. ನಿನ್ನೆವರೆಗೂ ಹೇಗಿದ್ದರೂ ಪರವಾಗಿಲ್ಲ, ಇವತ್ತಿಂದ ನಾವು ಕ್ಷಮಿಸೋಣ. ಎಷ್ಟು ಜನ ಹೇಳ್ತೀರಾ ಆಮೇನ್? ನಾವು ಕ್ಷಮಿಸೋದು ಚೆನ್ನಾಗಿ ನಾವು ಒಂದು ತಿಳ್ಕೋಬೇಕು. ಕ್ಷಮಿಸುವಾಗ ನಾವು ಬಲಹೀನರಲ್ಲ. ಒಬ್ಬರು ನಾನು ತಪ್ಪು ಮಾಡಿಲ್ಲ, ಅವ್ರನ್ನ ಕ್ಷಮಿಸುವಾಗ ತಪ್ಪು ಮಾಡಿಲ್ಲ ಕ್ಷಮಿಸುವಾಗ ಅದು 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 ಸೋಲಲ್ಲ, ಅದು ಜಯ. ಆಮೇಲೆ ಅದು ಜಯ. ದೇವರು ಅದನ್ನೇ ಮಾಡಿದರು. ಯೇಸುವನ್ನು ಅಬ್ಸರ್ವ್ ಮಾಡಿ. ಯೇಸು ಹೇಳ್ತಾರೆ, ಇವ್ರು ಏನು ಮಾಡ್ತಾ ಇದ್ದಾರೆ, ಇವರು ಅರಿಯರು ಅಂತ. ಅಂದರೆ ಯೇಸು ಹೇಳ್ತಾರೆ ಅಂದರೆ ನಾನು ದೇವರ ಕುಮಾರನು ಅಂತ ಅವ್ರು ಅರಿಯಲಿಲ್ಲ. ಒಂದು. ಎರಡನೇದಾಗಿ ಯೇಸು ಬಂದಿದ್ದು ಒಳ್ಳೇದು ಮಾಡಲಿಕ್ಕೆ, ಆದರೆ ಅವ್ರು ಅರ್ಥ ಮಾಡ್ಕೊಳ್ತಿಲ್ಲ. ಒಳ್ಳೇದು ಮಾಡೋಕ್ಕೆ ಬಂದಿರುವ ಯೇಸುನ ಅರ್ಥ ಮಾಡಿಕೊಳ್ಳದೆ ಶಿಲುಬೆಯಲ್ಲಿ ಹಾಕಿಬಿಟ್ರು. ಕೆಲವು ಸಮಯದಲ್ಲಿ ನಿಮ್ಮನ್ನು ಕೂಡ ಕೆಲವರು ಅರ್ಥ ಮಾಡಿಕೊಳ್ಳದೆ ಇರ್ಬೋದು, ನೋ ಪ್ರಾಬ್ಲಮ್. ಆಮೇಲೆ ಎರಡನೇ ಮಾತಿಗೆ ನಾವು ಹೋಗೋಣ. ಎಲ್ಲರೂ ಹೇಳೋಣ, ಈ ವಾಕ್ಯಗಳು ಜೀವವು, ನನ್ನ ದೇಹಕ್ಕಲ್ಲ, ಅವೇ ಆರೋಗ್ಯ. ಆಮೇಲೆ ಶ್ರದ್ಧೆಯಿಂದ ಕೇಳಿ. ನಾನು ಹೇಳ್ತೇನೆ ನೋಡಿ, ಇವತ್ತು ನಮ್ಮೆಲ್ಲರಿಗೂ ದೇವರು ಸೌಖ್ಯ ಜಯ ಕೊಟ್ಟೆ ಕಳಿಸೋದು. ಆಮೇನ್ ಆಮೇನ್. ಹಲ್ಲೆಲೂಯಾ ಹಲ್ಲೆಲೂಯಾ. ಇವತ್ತೊಂದು ವಿಶೇಷವಾದ ದಿನ ಇವತ್ತು. ಆಮೆಲ್ಲರಿಗೂ ಗೊತ್ತು, ಮೊದಲನೇ ವಾಕ್ಯ ನಾವು ಧ್ಯಾನಿಸುವಾಗಲೇ ನಾನು ಯೋಚಿಸ್ತಾ ಇದ್ದೆ, ಇವತ್ತು ದೇವರು ಬಂದು ತನ್ನ ಪ್ರಾಣವನ್ನು ಕೊಡುವಾಗ ನಮ್ಮನ್ನೆಲ್ಲ ನೆನೆಸ್ಕೊಂಡ್ರು. ಅವತ್ತು 2000 ವರ್ಷಗಳ ಹಿಂದೆ ನಮ್ಮ ಸಂತಾನಗಳು ಒಬ್ಬೊಬ್ಬರ ಹೆಸರುಗಳು ದೇವ್ರಿಗೆ ಗೊತ್ತಿತ್ತು. ಆದ ಕಾರಣ ನಮ್ಮನ್ನೆಲ್ಲ ನೆನೆಸಿದ ನಿಮಿತ್ತವೇ ತನ್ನ ಪ್ರಾಣವನ್ನು ಕೊಡೋದಕ್ಕೆ ದೇವರು ಹಿಂತೆಗೀಲಿಲ್ಲ. ಹಲ್ಲೆಲೂಯಾ. ಈಗ ಯಾಕೆ ಇವತ್ತು ಯೇಸು ಸ್ವಾಮಿಯ ವಾಕ್ಯಗಳನ್ನ, ಆತನ ಮಾತುಗಳನ್ನ ನಾವೆಲ್ಲ ಸೇರಿ ಧ್ಯಾನಿಸ್ತೀವಿ, ವಾಕ್ಯಗಳನ್ನ ಕೇಳ್ತೀವಿ ಅಂದರೆ ಆ ಕಡೇ ಮಾತುಗಳು ಬಹಳ ಪ್ರಮುಖವಾದವು. ಅಂದರೆ ಯಾರಾದರೂ ತಗೊಳ್ಳಿ, ಯಾವುದಾದ್ರೂ ಒಂದು ಅವ್ರ ಕಡೇ ಟೈಮಲ್ಲಿ ಅವರೊಂದು ಮಾತು ಹೇಳುವಾಗ ಅದಕ್ಕೆ ತುಂಬ ಬೆಲೆ ಇರ್ತದೆ. ಆವಾಗ ಯಾರಾದರೂ ಒಂದು ವೇಳೆ ಅವ್ರ ಮರಣದ ಹಾಸಿಗೆಯಲ್ಲಿರುವಾಗ ಅವ್ರು ಏನಾದರೂ ಒಂದು ಮಾತು ಕೊಟ್ಟರೆ ಅಥವಾ ಏನಾದರೂ ಒಂದು ಅವರು ತಿಳಿಸಿದ್ರೆ ಅದನ್ನು ನಾವು ಮಾಡ್ತೀವಿ, ಕಾರಣ ಅದಕ್ಕೆ ತುಂಬ ಪ್ರಾಮುಖ್ಯತೆ ಇರ್ತದೆ. ಹಾಗೆಯೇ ಯೇಸು ಸ್ವಾಮಿ ಕೂಡ 2ನೇ ಮಾತನ್ನು ಶಿಲುಬೆ ಮೇಲೆ ಹೇಳುವಾಗ ಒಂದು ಕಳ್ಳನ ಒಂದಿಗೆ ದೇವರೇನು ಮಾಡ್ತಾರೆ ಅಂದರೆ ಸಂಭಾಷಣೆ ಮಾಡ್ತಾರೆ. ನಾವು ನೋಡ್ತೀವಿ, ಆಮೆಲ್ಲರಿಗೂ ಈ ಸ್ಟೋರಿ ಗೊತ್ತು. ಯೇಸು ಸ್ವಾಮಿ ಶಿಲುಬೆಗೆ ಹಾಕುವಾಗ 3 ಶಿಲುಬೆಗಳಿರ್ತದೆ. ಅಂದರೆ ಯೇಸು ಸ್ವಾಮಿ ಎಡಗಡೆಯಲ್ಲಿ ಒಂದು ಕಳ್ಳನು, ಬಲಗಡೆಯಲ್ಲಿ ಒಂದು ಕಳ್ಳನ ಸೇರಿಸಿ, ಅಂದರೆ ರೋಮ್ ಸಾಮ್ರಾಜ್ಯದವರು ಏನು ತೋರಿಸ್ತಾರೆ ಅಂದರೆ ಯೇಸು ಸ್ವಾಮಿ ಒಂದು ಅಪರಾಧಿ, ಆತನೊಂದು ಕ್ರಿಮಿನಲ್, ಆತನು ಒಳ್ಳೆ ವ್ಯಕ್ತಿ ಅಲ್ಲ, ಆತನು ಕ್ರಿಮಿನಲ್, ಜನರನ್ನು ಮೋಸಗೊಳಿಸ್ತದೆ ಅಂತೇಳಿ ಆತನ ಮೇಲೆ ಅಪರಾಧಗಳನ್ನ ಹೊರಿಸಿ ಆ ಕಳ್ಳರೊಂದಿಗೆ ಯೇಸು ಸ್ವಾಮಿನ ಶಿಲುಬೆಗೆ ಹಾಕ್ತಾರೆ. ಹಲ್ಲೆಲೂಯಾ. ನಾವೆಲ್ಲರೂ ಗೊತ್ತು, ಯೇಸು ಸ್ವಾಮಿ ಆ ಕಡೇ ಕ್ಷಣದಲ್ಲಿ ಕೂಡ ಒಂದು ವ್ಯಕ್ತಿಯನ್ನು ಆತನ ಏನು ಮಾಡ್ತಾರೆ ಅಂದರೆ ರಕ್ಷಣೆಗೆ, ಅಂದರೆ ಪರಲೋಕಕ್ಕೆ ದೇವರು ಕರ್ಕೊಂಡು ಹೋಗ್ತಾರೆ. ಹಲ್ಲೆಲೂಯಾ. ಆವಾಗ ನೋಡ್ತೀವಿ, ಯೇಸು ಸ್ವಾಮಿ ಆ ವಾಕ್ಯಗಳು ಹೇಳುವಾಗ ಒಬ್ಬ ವ್ಯಕ್ತಿಯ ಜೀವಿತ ಮಾರ್ಪಡ್ತದೆ, ಅಂದರೆ ಮರಣದಿಂದ ಜೀವಕ್ಕೆ ಒಯ್ಯಲ್ಪಡ್ತಾನೆ. ಆಗ ಈ ವಾಕ್ಯನ ನಾವು ಓದಿ ನಾವು ಮುಂದೆ ಅದನ್ನು ಧ್ಯಾನಿಸೋಣ. ಲೂಕ 23ನೇ ಅಧ್ಯಾಯದಲ್ಲಿ 43ನೇ ವಾಕ್ಯ ಓದಿ. ಈ ಹೊತ್ತೇ ನನ್ನ ಸಂಗಡ ಪರದೈಸಿಯಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳ್ತೇನೆ. ಹಲ್ಲೆಲೂಯಾ. ನೋಡಿ, ಅವಾಗ 2ನೇ ಮಾತು ದೇವರು ಹೇಳ್ತಾರೆ, ಈ ಹೊತ್ತೇ ನೀನು ನನ್ನೊಂದಿಗೆ ಪರದೈಸಿಯಲ್ಲಿರುವೆ ಅಂತ. ಹಲ್ಲೆಲೂಯಾ. ಆಗ ಈ 2ನೇ ಮಾತು 2 ಕಾರ್ಯಗಳನ್ನ ತೋರಿಸ್ತದೆ, ಹಾಗೆ 2 ಕಳ್ಳರ ಕುರಿತು ತೋರಿಸ್ತದೆ. ಆಗ ನಾವು ಏನು ನೋಡ್ತೀವಿ ಅಂದರೆ, 2ನೇ ಮಾತು ದೇವರು ಒಬ್ಬ ಕಳ್ಳನೊಟ್ಟಿಗೆ ಮಾತಾಡುವಾಗ ಅಲ್ಲಿ 2 ಕಳ್ಳರಿರ್ತಾರೆ. ಆಗ ಒಂದು ಬೈಬಲ್ ಥಿಯಾಲಜಿ ಪ್ರೊಫೆಸರಿಗೆ ಹೇಳ್ತಾರೆ, ಅವ್ರ ಹೆಸರು ಬೈಬಲಲ್ಲಿಲ್ಲ, ಆದರೆ ಅವರು ಧ್ಯಾನಿಸಿದ ಪ್ರಕಾರ ಅವರ ಹೆಸರು ಗೆತ್ಸೆಸ್ ಆ್ಯಂಡ್ ಡಿಸ್ಮಸ್ ಅಂತೆ. ಹಲ್ಲೆಲೂಯಾ. ಗೆತ್ಸೆಸ್ ಆ್ಯಂಡ್ ಡಿಸ್ಮಸ್ ಅಂದರೆ ಒಬ್ಬರು ಗೆತ್ಸೆಸ್, ಇನ್ನೊಬ್ಬರು
ಡಿಸ್ಮಸ್, ಅವ್ರ ಹೆಸರುಗಳನ್ನ ಅವರು ಪುರಾಣದಲ್ಲಿ ಓದಿರೋ ಪ್ರಕಾರ ಅವ್ರು ಹೇಳ್ತಾರೆ. ಆಗ ಈ ಇಬ್ಬರು ಕಳ್ಳರು, ಒಬ್ಬ ಕಳ್ಳ ಯೇಸು ಸ್ವಾಮಿ ಹತ್ರ ಏನು ಹೇಳ್ತಾನೆ ಅಂದರೆ ಅವನು ಭೌತಿಕವಾದ ಆಶೀರ್ವಾದ ಕೇಳ್ತಾನೆ, ಅಂದರೆ ಶಾರೀರಿಕವಾಗಿ ಅವನಿಗೆ ಬಿಡುಗಡೆ ಬೇಕು. ಅಲ್ಲಲ್ಲೂಯ್ಯ, ಅಲ್ಲಲ್ಲೂಯ್ಯ. ಆಗ ಶಾರೀರಿಕ ಬಿಡುಗಡೆ ಅಂದರೆ ಅವನು ಆ ಶಿಲುಬೆಯಿಂದ ಹೇಗಾದರೂ ಇಳಿದು ಅವನ ಶಿಕ್ಷೆಯಿಂದ ಅವನು ಹೊರಬರಬೇಕು. ಅದಕ್ಕೆ ಏನು ಮಾಡ್ತಾನೆ, ಯೇಸು ಸ್ವಾಮಿ ಹತ್ರ ಹೋಗಿ ಹೇಳ್ತಾನೆ, ನಿನ್ನನ್ನು ನೀನು ರಕ್ಷಿಸಿಕೋ, ನಮ್ಮನ್ನು ನೀನು ರಕ್ಷಿಸು. ಆಗ ಒಂದು ದೇವರಿಗೆ ಅದೊಂದು ಹೀಯಾಳಿಸುವ ಮಾತದು. ಯಾಕಂದರೆ ಆ ಕಳ್ಳನ ಮಾತ್ರ ಅಲ್ಲ, ಅಲ್ಲಿ ಎಷ್ಟೋ ಜನರು ದೇವರನ್ನ ಹೀಯಾಳಿಸ್ತಾರೆ. ಅಂದರೆ ನೀನು ದೇವರಾಗಿದ್ದರೆ ನಿನ್ನನ್ನು ನೀನು ರಕ್ಷಿಸಿಕೋ, ನೀನು ದೇವರಾಗಿದ್ದರೆ ನೀನು ನಮ್ಮನ್ನು ಕೂಡ ರಕ್ಷಿಸು. ಆವಾಗ ಈ ವ್ಯಕ್ತಿ ಮಾತ್ರ ಅಲ್ಲ, ಎಷ್ಟೋ ಜನ ಯೇಸು ಸ್ವಾಮಿನ ಈ ಮಾತುಗಳಿಂದ ಹೀಯಾಳಿಸಿರ್ತಾರೆ. ಅಂದರೆ ಈತನು ಯಹೂದ್ಯ ಅರಸನು, ಅಥವಾ ಈತನು ದೇವರು ಅಥವಾ ದೇವಕುಮಾರನು ಅಂತ ಹೇಳಿಕೊಳ್ತಾನೆ ಅಂತೇಳಿ. ಆವಾಗ ನೋಡ್ತೀವಿ ಈ ಕಳ್ಳನ್ ಕೂಡ ಏನು ಮಾಡ್ತಾನೆ ಅಂದರೆ ಅದೇ ಮಾತನ್ನು, ಅದೇ ವ್ಯಕ್ತಿಯನ್ನು ಆತನು ಮತ್ತೆ ಹೀಯಾಳಿಸಿ ಹೇಳ್ತಾನೆ ಅಂದರೆ, ನೀನೊಂದು ವೇಳೆ ದೇವರಾಗಿದ್ದರೆ ನಿಮ್ಮನ್ನೂ ರಕ್ಷಿಸಿ, ಹಾಗೆ ನಮ್ಮನ್ನು ಕೂಡ ಈ ರಕ್ಷಿಸು. ಆವಾಗ ಆ ಕಳ್ಳನ ಉದ್ದೇಶ ಏನಂದರೆ ಅವನು ಹೇಗಾದರೂ ಈ ಶಿಲುಬೆಯ ಶಿಕ್ಷೆಯಿಂದ ಅವನು ಪಾರಾಗಬೇಕು. ಒಂದು ವೇಳೆ ಈತನು ನಿಜವಾಗ್ಲೂ ಶಕ್ತಿಯುಳ್ಳ ಮನುಷ್ಯನಾಗಿದ್ದರೆ ನಮ್ಮನ್ನು ಬಿಡಿಸ್ತಾನೆ. ಆಗ ನನಗೇನಿದ್ರು ಆ ಬಿಡುಗಡೆ ಬೇಕು. ಆಗ ಈ ಮಾತುಗಳನ್ನ ಹೇಳುವಾಗ ಇನ್ನೊಂದು ಕಳ್ಳ ಏನು ಮಾಡ್ತಾನಂದರೆ ಅವನ್ನ ಗದರಿಸಿ ಹೇಳ್ತಾನೆ, ಇವತ್ತು ನಿನ್ನ ದೇವ್ರಿಗೂ ಕೂಡ ನೀನು ಭಯಪಡೋದಿಲ್ವಾ? ಅಂದರೆ ದೇವರು ಏನು ಹೇಳ್ತಾನೆ ಅಂದರೆ, ನಾವು ತಪ್ಪು ಮಾಡಿದ ನಿಮಿತ್ತ ನಾವು ಶಿಕ್ಷೆ ಅನುಭವಿಸ್ತಾ ಇದ್ದೀವಿ. ಆದರೆ ಯೇಸು ಸ್ವಾಮಿ ಏನೂ ತಪ್ಪು ಮಾಡದೆ, ಆತನು ಯಾವ ತಪ್ಪಿಗೂ ಆತನು ಮುಖ್ಯಸ್ಥನಲ್ಲ, ಯಾವ ತಪ್ಪಿಗೂ ಆತನು ಆಧಾರನಲ್ಲ, ಆದರೂ ಕೂಡ ಆತನು ನಮಗಾಗಿ ಪ್ರಾಣ ಕೊಡ್ತಿದ್ದಾನೆ. ಆವಾಗ ಆ ಕಳ್ಳನು ಅರಿತ ವಿಧಾನ ತುಂಬ ವಿಚಿತ್ರವಾದದ್ದು. ಹಲ್ಲೆಲೂಯಾ. ನೋಡಿ, ಅಷ್ಟು ಹಿಂಸೆಯ ಒಂದು ಆ ಟೈಮಲ್ಲಿ, ಅಷ್ಟು ಇಕ್ಕಟ್ಟಲ್ಲಿ, ಅಂಥ ಒಂದು ಘೋರ ಪರಿಸ್ಥಿತಿಯಲ್ಲಿ ನಾವು ಅರ್ಥ ಮಾಡಿ ಮಾತಾಡೋದು ಭಾಳ ಕಷ್ಟ. ಆವಾಗ ನಮಗೆ ಯಾವುದೋ ಒಂದು ವಿಷಯದಲ್ಲಿ ತುಂಬ ಏನೋ ವೇದನೆ ಅಥವಾ ಏನೋ ಕಷ್ಟ, ಏನೋ ಒಂದು ನಾವು ಯೋಚಿಸ್ತಾ ಇರುವಾಗ ಏನಾದರೂ ಒಂದು ಪ್ರಶ್ನೆ ಕೇಳಿ ನಾವು ಸರಿಯಾಗಿ ಉತ್ತರ ಮಾಡೋದಿಲ್ಲ, ನಾವು ಅದಕ್ಕೆ ಬೇರೆ ಏನೋ ಉತ್ತರ ಕೊಡ್ತೀವಿ. ಕಾರಣ ನಮ್ಮ ಮನಸ್ಥಿತಿ ಸರಿ ಇರೋದಿಲ್ಲ. ಹಾಗೆ ಇವಾಗ ಕಳ್ಳರ ಜೊತೆಯಲ್ಲಿ ಯೇಸು ಸ್ವಾಮಿ ಇರುವಾಗಲೂ ಕೂಡ ಒಬ್ಬ ಕಳ್ಳ ಅವನು ತನ್ನ ಮನಸ್ಥಿತಿಯ ಪ್ರಕಾರ ಅವನು ಭೌತಿಕ ಆಶೀರ್ವಾದಗಳನ್ನ ಹುಡುಕ್ತಾನೆ. ಆದರೆ ಇನ್ನೊಂದು ಕಳ್ಳ ಏನು ಮಾಡ್ತಾನಂದರೆ ಆತ್ಮಿಕವಾದ ಆಹಾರವನ್ನು, ಆತ್ಮಿಕವಾದ ಆಶೀರ್ವಾದವನ್ನು ಅವನು ಹುಡುಕೋನಾಗಿರ್ತಾನೆ. ಹಲ್ಲೆಲೂಯಾ. ಹಾಗೆ ಇವತ್ತು ಲೋಕದಲ್ಲಿ ಎರಡು ರೀತಿ ಜನ ನೋಡ್ಬೋದು. ಒಂದು, ಯೇಸು ಸ್ವಾಮಿನ ತಿಳಿದೇ ಈ ಲೋಕದ ಆಶೀರ್ವಾದಗಳಿಂದ ಓಡೋದು ಅಥವಾ ಲೋಕದ ಕಾರ್ಯಗಳಲ್ಲಿ ಭಾಗವಹಿಸೋದು. ಹಾಗೆ ಎರಡನೇದು, ಎಲ್ಲ ಇದ್ದರೂ ಅಥವಾ ಇಲ್ಲದೇ ಇದ್ದರೂ ಹಾಗೆ ದೇವರು ಬೇಕಂತ ನಾವು ನಿಲ್ಲೋದು. ಆಗ ಈ ಎರಡು ವ್ಯತ್ಯಾಸಗಳನ್ನ ಈ ಕಳ್ಳರಲ್ಲಿ ನಾವು ನೋಡ್ತೀವಿ. ಆದರೂ ಈ ಕಳ್ಳರ ಮನಸ್ಥಿತಿಗಳಿಗಿಂತ ದೇವರ ಆಶೀರ್ವಾದ ದೊಡ್ಡದು. ಯಾಕಂದರೆ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ಬರುವಾಗಲೇ ಪಾಪಿಗಳನ್ನ ರಕ್ಷಿಸಬೇಕಂತಲೇ ಬಂದ್ರಂತೆ. ಆಗ ಈ ಕಳ್ಳನು ದೇವರ ಹತ್ರ ಬಂದು ಒಪ್ಪಿಕೊಳ್ಳುವಾಗ ಆತನು ಹೇಳ್ತಾನೆ, ಇವತ್ತೇ ನೀನು ನನ್ನ ಸಂಗಡ ಪರದೇಶಿಯಲ್ಲಿರುವಿ. ಆಗ ನೋಡಿ, ದೇವರು ಈ ವಾಕ್ಯದ ಮುಖಾಂತರ ಅವ್ರ ಲೋಕದ ಮೇಲೆ ಎಷ್ಟು ಪ್ರೀತಿಯನ್ನು ಇಟ್ಟಿದ್ದಾರೆ ಅನ್ನೋದನ್ನು ತೋರಿಸ್ತಾರೆ. ಹಲ್ಲೆಲೂಯಾ. ಆಗ ಕಡೇ ಕ್ಷಣದಲ್ಲಿ ಕೂಡ ಪಾಪದಿಂದ ಮರಣಕ್ಕೆ ಹೋಗಬೇಕಾಗಿದ್ದ ನಮ್ಮನ್ನು ದೇವರು ಜೀವ ಕೊಟ್ಟು ಪರಲೋಕಕ್ಕೆ ಕಳಿಸಲು ಸಾಧ್ಯ. ಹಲ್ಲೆಲೂಯಾ. ಆಗ ದೇವರು ಏನು ತೋರಿಸ್ತಾರೆ ಅಂದರೆ, ಒಬ್ಬ ವ್ಯಕ್ತಿ ಮನಸಾಂತರ ಹೊಂದಿ ಯೇಸುವೇ ದೇವರು ಅಂತ ಯಾರು ಆತನ ನಂಬಿ ಆತನ ಹಿಂದೆ ಬರುತ್ತಾರೋ, ಹೃದಯದಲ್ಲಿ ನಂಬಿ ಬಾಯಿಂದ ಅರಿಕೆ ಮಾಡ್ತಾರೋ ಅವರಿಗೆ ನಿತ್ಯ ಜೀವ ಅಂತೆ. ಆಗ ಈ ವಾಕ್ಯದ ಮುಖಾಂತರ ಮೊದಲನೇ ಕಾರ್ಯ ಏನಂದರೆ, ಯೇಸು ಸ್ವಾಮಿ ಈ ಲೋಕದ ಮೇಲಿರುವ ಆ ಮಹಾ ಪ್ರೀತಿಯನ್ನು ವ್ಯಕ್ತಪಡಿಸ್ತಾರೆ. ಅಂದರೆ ಅವರು ನಾನು ಎಷ್ಟು ನಿಮ್ಮನ್ನು ಪ್ರೀತಿಸ್ತೀನಿ ಅಂತ ತೋರಿಸ್ಕೊಡ್ತಾರೆ. ಆಗ ಒಂದು ಕಳ್ಳ ಮನಸಾಂತರ ಹೊಂದುವಾಗಲೂ ಕೂಡ ದೇವರವನ್ನ ತಿರಸ್ಕರಿಸಲಿಲ್ಲ. ಹಾಗೆ ನಾನು ಹೇಳ್ತೀನಿ ಅಂದರೆ, ಇವತ್ತೊಂದು ವೇಳೆ ಯಾವುದೋ ಪಾಪಗಳು, ತೊಂದರೆಗಳು ಅಥವಾ ಏನೋ ಒಂದು ಮನಸ್ತಾಪ, ಏನೋ ಒಂದು ಪಶ್ಚಾತ್ತಾಪ ನಮ್ಮ ಹೃದಯದಲ್ಲಿದ್ದರೆ ನಾವು ಇದ್ರ ನಿಮಿತ್ತ ದೇವರಿಂದ ನಾವು ಕ್ಷಮೆ ಹೊಂದೋದಿಲ್ಲ ಅಂತ ನಾವು ನೆನೆಸಬಾರ್ದು. ನಮಗಾಗಿ ಕ್ಷಮಿಸೋಕ್ಕೊಂದು ದೇವರಿದ್ದಾರೆ. ನಮ್ಮನ್ನು ಮತ್ತೆ ಅಪ್ಪಿಕೊಳ್ಳೋದಕ್ಕೆ, ಮತ್ತೆ ನಮ್ಮನ್ನು ಪರಲೋಕಕ್ಕೆ ಸೇರಿಸೋಕ್ಕೆ, ರಕ್ಷಣೆಯಲ್ಲಿ ನಡೆಸೋದಕ್ಕೆ, ನಮ್ಮನ್ನು ಕಾಪಾಡೋದಕ್ಕೆ ದೇವರು ಯಾವಾಗಲೂ ಸಿದ್ಧರಾಗಿದ್ದಾರೆ. ಒಂದು ದಿನವೂ ಅವರು ಕೈ ಬಿಡುವ ಆತನಲ್ಲ. ಒಂದು ಕಳ್ಳನನ್ನೇ ಕಡೇ ಟೈಮಲ್ಲಿ ದೇವರು ಮೇಲಕ್ಕೆತ್ತುತ್ತಾರಂದರೆ, ಇವತ್ತು ದೇವರು ನಂಬಿರುವ ನಮ್ಮನ್ನು ದೇವರು ಯಾವತ್ತೂ ಕೆಳಗೆ ಬೀಳೋದಕ್ಕೆ ಆತನು ಬಿಡೋದೇ ಇಲ್ಲ. ಹಲ್ಲೆಲೂಯಾ. ಆಗ ಈ ವಾಕ್ಯದಲ್ಲಿ ನಾವೇನು ತಿಳ್ಕೊಳ್ತೀವಿ ಅಂದರೆ, ಮೊದಲನೇದಾಗಿ ಯೇಸು ಸ್ವಾಮಿ ಈ ಲೋಕದ ಮೇಲೆ ಅಪಾರವಾದ ಪ್ರೀತಿಯನ್ನು ಇಟ್ಟಿದ್ದಾರೆ. ಆಗ ಅವರು ಯಾವತ್ತೂ ಆ ಪ್ರೀತಿಗೆ ಬೆಲೆ ಕಟ್ಟೋಕ್ಕೆ ಆಗೋದಿಲ್ಲ ಅಥವಾ ಅದನ್ನು ವರ್ಣಿಸೋಕ್ಕೆ ಆಗದೆ ಇರುವಷ್ಟು ಪ್ರೀತಿ ಈ ಲೋಕದ ಮೇಲೆ ದೇವರು ಇಟ್ಟಿದ್ದಾರೆ. ಹಲ್ಲೆಲೂಯಾ. ಎರಡನೇದಾಗಿ ನಾವೊಂದು ವಾಕ್ಯವನ್ನು ಓದೋಣ. ಯೆಶಾಯ 53ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ.
ಇವನು ಇಂಥವನಾಗಿರುವುದರಿಂದ ನಾನು ಇವನಿಗೆ ದೊಡ್ಡವರ ಸಂಗಡ ಪಾಲು ಕೊಡುವೆನು. ಇವನು ಬಲಿಷ್ಠರೊಡನೆ ಸೂರೆಯನ್ನು ಹಂಚಿಕೊಳ್ಳುವನು. ತನ್ನ ಪ್ರಾಣವನ್ನು ಧಾರೆ ಎರೆದು ಮರಣ ಹೊಂದಿ ದ್ರೋಹಿಗಳೊಂದಿಗೆ ತನ್ನನ್ನು ಎಣಿಸಿಕೊಂಡು ಬಹುಜನ ದ್ರೋಹಿಗಳ ಪಾಪವನ್ನು ಹೊರುತ್ತಾ ಅವರಿಗಾಗಿ ವಿಜ್ಞಾಪನೆ ಮಾಡಿದನಲ್ಲ. ಅವಾಗ ದೇವರು ವಾಕ್ಯ ಹೇಳ್ತದೆ, ದ್ರೋಹಿಗಳಿಗಾಗಿಯೇ ದೇವರು ಬಂದರಂತೆ. ಆಗ ದ್ರೋಹಿಗಳನ್ನ, ಪಾಪಿಗಳನ್ನ, ಬಲಹೀನರನ್ನ, ದೇವರನ್ನ ಅರಿಯದಿರೋರನ್ನ ರಕ್ಷಿಸುವ ಮೊದಲನೇ ಉದ್ದೇಶನೇ ಯೇಸು ಸ್ವಾಮಿದಾಗಿತ್ತು. ಹಲ್ಲೆಲೂಯಾ. ಆಗ ವಾಕ್ಯ ಹೇಳ್ತದೆ, ಆ ಒಂದು ಕಳ್ಳನು ದೇವರೊಟ್ಟಿಗೆ ಮಾತಾಡುವಾಗ ಅವನಿಗೆ ಇದ್ದಂಥ ಶಿಕ್ಷೆ, ಅವನಿಗೊಂದು ವೇಳೆ ಶಾರೀರಿಕವಾಗಿ ಶಿಕ್ಷೆ ಅನುಭವಿಸಿದ್ರು ಕೂಡ ಅವನ ಆತ್ಮಕ್ಕೆ ದೇವರೊಂದು ಅದ್ಭುತವಾದ ಪರದೇಶಿಯಲ್ಲಿ ಅವನಿಗೆ ಒಂದು ಸೇರುವ ಆ ಆಶೀರ್ವಾದವನ್ನು ದೇವರು ಕೊಟ್ಟರು. ಹಲ್ಲೆಲೂಯಾ. ಹಾಗೆ ನಾವು ಮುಂದೆ ನೋಡ್ತೀವಿ, ಈ ಕಳ್ಳನ ಮನಸ್ಥಿತಿನ ನಾವು ಸ್ವಲ್ಪ ಧ್ಯಾನಿಸೋಣ. ಅಂದರೆ ಆ ಕಡೆ ಟೈಮಲ್ಲಿ ಆ ಕಳ್ಳನು ಆ ಮಾತುಗಳನ್ನ ಹೇಳೋದಕ್ಕೆ ಕೆಲವು ಕಾರಣಗಳಿದೆ. ಆಗ ಅವನು ದೇವರ ಕುರಿತು ತಿಳಿದವನಾಗಿದ್ದ, ನೋಡಿದವನಾಗಿದ್ದ, ಅಥವಾ ದೇವರ ಕುರಿತು ಸಾಕ್ಷಿ ಕೇಳಿದ್ದ. ಅದಕ್ಕೇ ಅವನ ಆ ಪರಿಸ್ಥಿತಿಗಳು ಬರುವಾಗ ಅವನು ದೇವ್ರ ಹತ್ರ ಅವನು ಸಬ್ಮಿಟ್ ಮಾಡ್ತಾನೆ. ಅಂದರೆ ಅವನು ಸರೆಂಡರ್ ಆಗ್ತಾನೆ. ನೀನೇ ದೇವರು, ನೀನೊಂದು ರಾಜ್ಯ ಉಂಟು, ನೀನೊಂದು ಅರಸನು, ನೀನು ಮತ್ತೆ ನಿನ್ನ ರಾಜ್ಯದೊಳಗೆ ಬರುವಾಗ ನೀನು ನನ್ನನ್ನು ನೆನೆಸಿಕೊಳ್ತೀಯ ಅಂತ ಅವನು ದೇವ್ರ ಹತ್ರ ಹೇಳೋದಕ್ಕೆ ಕಾರಣ, ಆತನಿಗೆ ಯೇಸು ಸ್ವಾಮಿಯ ಜೀವಿತದ ಮೇಲೆ ಆತನ ಯೇಸು ಸ್ವಾಮಿಯ ಲಕ್ಷಣಗಳು ಅಥವಾ ಗುಣಗಳು ಈ ಕಳ್ಳನ ಮೇಲೆ ಒಂದು ಪ್ರಭಾವನ ಬೀರ್ತದೆ. ಹಲ್ಲೆಲೂಯಾ. ನಾನು ಹೇಳ್ತೀನಿ, ಯೇಸು ಸ್ವಾಮಿಗೆ ಎಷ್ಟೋ ಜನ ಹೀಯಾಳಿಸುವಾಗ ಆತನು ತಂದೆಯವರು ಏನು ಮಾಡ್ತಿದ್ದಾರೋ ಅವರಿಗೆ ಅರಿಯೋದು, ಅವ್ರನ್ನ ಕ್ಷಮಿಸಿ. ಆಗ ಈ ಕಳ್ಳ ಪಕ್ಕದಲ್ಲೇ ಇದ್ದು ನೋಡಿರ್ತಾನೆ. ಆಗ ನೋಡಿ, ಎಷ್ಟು ಈ ರಾಜ ಅಂತ ಹೇಳ್ತಾರೆ, ಅರಸ ಅಂತ ಹೇಳ್ತಾರೆ ಯೇಸು ಸ್ವಾಮಿ, ಆದರೆ ಎಲ್ಲ ಬಂದು ಜನರು ಹೀಯಾಳಿಸ್ಬೇಕಾದ್ರೆ ಇವರು ಅವ್ರನ್ನ ಕ್ಷಮಿಸು ಅಂತ ಹೇಳ್ತಿದ್ದಾರಲ್ಲ. ಆಗ ಅವನ ಮನಸ್ಸಲ್ಲಿ ಒಂದು ಪ್ರಭಾವ ಬೀರ್ತದೆ. ಏನಂದರೆ, ಈ ವ್ಯಕ್ತಿ ನಿಜವಾಗಲೂ ಅಪರಾಧ ಇಲ್ಲದಿದ್ದರೂ ಕೂಡ ಈ ಲೋಕದ ಪಾಪಗಳನ್ನ ಹೊತ್ತು ಆತನು ಮರಣ ಹೊಂದುವ ಕಾರಣ ಈತನಿಗೊಂದು ನಿತ್ಯ ಜೀವ ಉಂಟು, ಅಥವಾ ಈತನಿಗೆ ಒಂದು ರಾಜ್ಯ ಉಂಟು, ಆ ರಾಜ್ಯದಲ್ಲಿ ನಾನು ಸೇರಬೇಕು. ಹಲ್ಲೆಲೂಯಾ. ಆವಾಗ ಆ ರಾಜ್ಯದಲ್ಲಿ ಆತನೊಂದಿಗೆ ನಾನು ಇರಬೇಕು ಅಂತಲೇ ಆ ಕಳ್ಳ ಒಂದು ತೀರ್ಮಾನ ಮಾಡ್ತಾನೆ. ದೇವರೇ, ನೀನು ರಾಜ್ಯದಲ್ಲಿ ಸೇರಿ ಬರುವಾಗ ನೀನು ನನ್ನನ್ನು ನೆನಪು ಮಾಡ್ಕೋ. ನೋಡಿ, ಇವತ್ತೊಂದು ಚಿಕ್ಕ ಪ್ರಾರ್ಥನೆ. ಇವತ್ತು ದೇವರಲ್ಲಿ ನಾವು ಮೊದಲನೇದಾಗಿ ಪಶ್ಚಾತ್ತಾಪ ಪಡಬೇಕು. ಎರಡನೇದಾಗಿ, ನನಗೊಂದು ದೇವರಿದ್ದಾರೆ, ನನ್ನನ್ನು ಬಿಡಿಸಲು ಶಕ್ತನೂ ಅನ್ನುವ ನಿಶ್ಚಯ ಬರಬೇಕು. ಮೂರನೇದಾಗಿ, ಆತನ ರಾಜ್ಯದಲ್ಲಿ ಆತನು ಬರುವಾಗ ನಮ್ಮನ್ನು ನೆನೆಸ್ಕೊಳ್ತಾರೆ, ನಮ್ಮನ್ನು ಕೈ ಬಿಡೋದಿಲ್ಲ ಅನ್ನುವ ಭರವಸೆ ನಮಗಿರಬೇಕು. ಆಗ ಈ ಕಳ್ಳನಲ್ಲಿ ಆ ಲಕ್ಷಣಗಳನ್ನ ನೋಡ್ತೀವಿ. ಅವನಿಗೆ ಎಷ್ಟೋ ಪಾಪ ಮಾಡಿರ್ಬೋದು, ಕಳ್ತನ ಮಾಡಿರ್ಬೋದು, ಹಿಂಸೆ ಪಡಿಸಿರ್ಬೋದು, ಏನೆಲ್ಲ ಮಾಡಿರ್ಬೋದು. ಆದರೆ ದೇವರ ಸ್ಥಳಕ್ಕೆ ಅವನು ಬರುವಾಗ, ದೇವರ ಹತ್ರ ಬರುವಾಗ ಅವನು ಒಪ್ಕೊಳ್ತಾನೆ, ಅವನು ಪಶ್ಚಾತ್ತಾಪ ಪಡ್ತಾನೆ. ಅವನು ಹೇಳ್ತಾನೆ, ನನಗೆ ನೀವೇ ದೇವರು ಅಂತ ನಾನು ನಂಬ್ತೇನೆ. ನೋಡಿ, ಆ ನಂಬಿದ ಕಾರಣ ಅವನಿಗೆ ಪರದೇಶಿಯನ್ನು ಕೊಡಲ್ಪಡ್ತು. ಹಲ್ಲೆಲೂಯಾ. ಆಗ ಒಂದು ವ್ಯಕ್ತಿ ಶಾರೀರಿಕ ಆಶೀರ್ವಾದ ಕೇಳ್ದ, ಅವನಿಗೆ ಹೊಂದ್ಕೊಳ್ಳೋಕ್ಕಾಗಲಿಲ್ಲ. ಆದರೆ ಒಂದು ವ್ಯಕ್ತಿ ಆತ್ಮಿಕ ಆಶೀರ್ವಾದಗಳನ್ನ ಕೇಳಿದಾಗ ಅವನು ಹೊಂದಿಕೊಂಡ. ಹಲ್ಲೆಲೂಯಾ. ಆಗ ಹೇಳ್ತೀನಿ, ಈ ಯೇಸು ಸ್ವಾಮಿ ಈ ಮಾತುಗಳನ್ನೆಲ್ಲ ಹೇಳುವಾಗ ಅವರು ಒಂದೊಂದು ಮಾತುಗೂ ಒಂದು ಜೋರಾದ ಉಸಿರು ತಗೊಳ್ತಿದ್ರಂತೆ. ಆಗ ಕೆಲವು ಪ್ರೊಫೆಸರ್ಸ್ ಹೇಳ್ತಾರೆ, ಆತನಿಗೆ ಅಷ್ಟು ಹಿಂಸೆ ಪಡಿಸಿದ್ರು, ಅಷ್ಟು ಗಾಯಪಡಿಸಿದ್ರು, ಅಷ್ಟು ಮಾತಾಡೋಕ್ಕಾಗದಿರೋ ಪರಿಸ್ಥಿತಿಯಲ್ಲಿ ದೇವರು ಶಿಲುಬೆ ಮೇಲೆ ಇದ್ದರು. ಆದರೂ ಒಂದೊಂದು ಮಾತುಗಳನ್ನ ಅವ್ರು ಹೇಳುವಾಗ ಒಂದು ದೊಡ್ಡ ಉಸಿರು ತಗೊಳ್ತಿದ್ರಂತೆ. ಕಾರಣ, ಆತನು ಒಂದೊಂದು ಮಾತು ಅನೇಕ ಜನರನ್ನ ಬದಲಾಯಿಸ್ತದೆ, ಅನೇಕ ಜನರನ್ನ ಬಿಡುಗಡೆ ಮಾಡ್ತದೆ. ಅದಕ್ಕಾಗಿ ಯೇಸು ಸ್ವಾಮಿ ಎಲ್ಲಿ ಕೂಡ ಒಬ್ಬರನ್ನ ರಕ್ಷಿಸೋದಕ್ಕೆ ಅಥವಾ ಒಬ್ಬರನ್ನ ಪರದೇಶಿಗೆ ಸೇರಿಸೋದಕ್ಕೆ ಆತನು ತಡನೇ ಮಾಡಲಿಲ್ಲ. ನೋಡಿ, ಆ ಕಳ್ಳನಿಗೆ ನೀನು ಇವತ್ತಿಂದ ದೀಕ್ಷಾ ಸ್ನಾನ ತಗೋ, ಅಥವಾ ಯಾವುದಾದ್ರು ಒಂದು ಸಭೆಗೆ ಹೋಗಿ ನನ್ನ ವಾಕ್ಯಗಳೆಲ್ಲ ಕೇಳು, ಧರ್ಮಶಾಸ್ತ್ರ ಓದು, ನೀನು ಎಲ್ಲ ವಾಕ್ಯಗಳನ್ನ ಅನುಸರಿಸಿದರೆ ಮಾತ್ರನೇ ನಿತ್ಯ ಜೀವ. ಆಗ ಇವತ್ತು ನಿನಗೆ ಪರದೇಶಕ್ಕೆ ತೊಗೊಂಡು ಹೋಗಿ ನಾನು ಆಗೋದಿಲ್ಲ ಅಂತ ದೇವರು ತಿರಸ್ಕರಿಸಲಿಲ್ಲ. ಯಾರು ಮನಸ್ಸಾಂತರ ಹೊಂದ್ತಾರೋ ಅವರಿಗೆ ತಕ್ಷಣ ದೇವರು ರಕ್ಷಣೆಯನ್ನು ಕೊಡ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಇವತ್ತು ನಾವೆಲ್ಲ ರಕ್ಷಿಸಲ್ಪಟ್ಟಿದ್ದೀವಿ, ಆದರೆ ನಮ್ಮ ಮೇಲೊಂದು ಭಾರ ಇದೆ. ಅನೇಕ ರಕ್ಷಣೆ ಹೊಂದದೇ ಇರುವ ಜನರಿಗೆ ಆ ರಕ್ಷಣೆ ಮಾರ್ಗವನ್ನು ತೋರ್ಪಡಿಸಬೇಕು. ಇವಾಗ ರಕ್ಷಣೆ ಹೇಗೆ ಬರ್ತದೆ ಅಂದರೆ, ಸಾರುವುದರಿಂದ ಬರ್ತದೆ. ಆವಾಗ ನಾವು ಸಾರುವಾಗ ಕೇಳುವವರು ಅದನ್ನು ಅನುಸರಿಸಿ ಈತನೇ ದೇವರು ಅಂತ ಅವರು ಪಶ್ಚಾತ್ತಾಪ ಪಡುವಾಗ ಅವ್ರ ಜೀವಿತದಲ್ಲಿ ರಕ್ಷಣೆ ಕಾರ್ಯ ಮಾಡ್ತದೆ. ಹಲ್ಲೆಲೂಯಾ. ಅದಕ್ಕೆ ಈ ವಾಕ್ಯಗಳೆಲ್ಲ ನೋಡ್ತೀವಲ್ಲ, ಆತನು ನಮ್ಮನ್ನು ರಕ್ಷಿಸಲೆಂದೇ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನೇ ಕೊಟ್ಟನಂತೆ. ನೋಡಿ, ಆತನ ಆ ವೇದನೆಗಳನ್ನ ಕೆಲವೊಂದು ಪಾಸ್ಟರ್ಸ್ ವಿವರಿಸ್ತಾರೆ. ಅವ್ರು ಹೇಳ್ತಾರೆ, ಇವಾಗ ಶೇಖರನ ಹೇಳ್ದಾಗೆ ಆ 3 ಇಂಚು ಮುಳ್ಳುಗಳು, ಅದಕ್ಕೆ ಪೀನಾಸ್ಟಿನ್ ಅದಕ್ಕೆ ಹೆಸರು. ಅಂದರೆ ಅದು
ಆ ಪೀನಾಸ್ಟಿನ್ ಅನ್ನುವ ಹೆಸರುಗಳ ಮುಖಾಂತರ ಈ ಪಿನ್ನ ಕಂಡುಹಿಡಿದಿರೋದು. ಆಗ ಅದನ್ನು ಇಟ್ಟು ಪಿನ್ಗಳನ್ನ ಮಾಡಿದ್ದಾರೆ. ಆವಾಗ ಈ ಪೀನಾಸ್ಟಿನ್ ಅಂದರೆ ಅದು ತುಂಬ ಪಾಯ್ಸನ್ ಆಗಿರ್ತದಂತೆ. ಆಗ ಅದನ್ನು ನಾವು ಚುಚ್ಚುವಾಗ ತುಂಬ ಹೊತ್ತು ಆ ಪಾಯ್ಸನ್ನು ಮೆದುಳಲ್ಲಿ ತುಂಬ ನೋವು ಮಾಡ್ತದಂತೆ. ಆವಾಗ ಅವ್ರು ಹೇಳ್ತಾರೆ ಅಷ್ಟು ನೋವನ್ನು ದೇವರು ನಮಗಾಗಿ ಅನುಭವಿಸಿದ್ರು. ಆಗ ನೀವು ಯೋಚನೆ ಮಾಡಿ, ಒಂದು ವೇಳೆ ಯೇಸು ಸ್ವಾಮಿ ಅವತ್ತು ಈ ನೋವು ನನಗೆ ಬೇಡ, ಅಥವಾ ಈ ಈ ಈ ದೇವ್ರ ಚಿತ್ತನ ನಾನು ಒಂದು ವೇಳೆ ತಡೆ ಮಾಡ್ತೀನಿ, ಆಗ ಯೇಸು ಸ್ವಾಮಿ ಒಂದು ಮಾತು ಹೇಳಿರ್ಬೋದು, ನಾನು ಇವತ್ತು ಈ ದೇವ್ರ ಚಿತ್ತನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ, ರಕ್ಷಣೆ ಅದು ಬೇಡ ಅಂತ ಒಂದು ವೇಳೆ ಬಿಟ್ಟಿದ್ರೆ ಇವತ್ತು ನಾವು ಯಾರು ಆಶೀರ್ವಾದ ಇರ್ತಾ ಇದ್ದಿಲ್ಲ. ಹಲ್ಲೆಲೂಯಾ. ಅವು ಯಾರು ಇವತ್ತು ದೇವರು ಯಾರು ಅಂತಲೇ ನಮಗೆ ತಿಳಿದೇ ಇರೋ ಒಂದು ಸ್ಥಳ, ಒಂದು ಪರಿಸ್ಥಿತಿ ಇರ್ಬೋದಿತ್ತು. ಆದರೂ ವಾಕ್ಯ ನೋಡ್ತೀವಿ, ಮಾರ್ಕ್ 15ನೇ ಅಧ್ಯಾಯದಲ್ಲಿ 27ನೇ ವಾಕ್ಯ ಓದಿ. ಹಾಂ ಹಾಂ ಸಾಕು. ಹಲ್ಲೆಲೂಯಾ. ಈ ವಾಕ್ಯ ಹೇಳ್ತದೆ, ಯಹೂದ್ಯರ ಅರಸನು ಎಂಬುವತನು ಇಬ್ಬರು ಕಳ್ಳರನ್ನು ತಂದು ಆತನ ಬಲಗಡೆಯಲ್ಲಿ ಎಡಗಡೆಯಲ್ಲಿ ಆತನ ಸಂಗಡ ಶಿಲುಬೆಗೆ ಹಾಕಿದ್ರಂತೆ. ಅಲ್ಲಿ ಹಾದು ಹೋಗುವವರೆಲ್ಲರೂ ತಲೆ ಆಡಿಸಿ, ಅವ್ರು ಹೀಯಾಳಿಸಿ, ಒಂದು ಹಿಂಸೆ ಪಡಿಸಿ ಅವ್ರು ಹೇಳ್ತಿದ್ರಂತೆ, ಅವ್ರು ಎಷ್ಟೋ ಜನರ ರಕ್ಷಿಸಿದನಲ್ಲ, ಈತನನ್ನು ರಕ್ಷಿಸ್ಕೊಳ್ಳೋದಿಲ್ವಾ ಅಂತೇಳಿ ಪ್ರಶ್ನೆ ಮಾಡ್ತಿದ್ರಂತೆ. ಆಗ ಒಂದು ವೇಳೆ ಆ ಮಾತುಗಳು ಯೇಸು ಸ್ವಾಮಿ ಕೇಳಿ ಅವರೊಂದು ವೇಳೆ ಆ ರಕ್ಷಣೆ ನಿಲ್ಲಿಸಿದರೆ ಇವತ್ತು ನಾವು ಯಾರು ಪರಲೋಕದ ಭಾಗ್ಯನ ಹೊಂದಿಕೊಳ್ತಿದ್ದಿಲ್ಲ, ಅಥವಾ ನಾವು ಯಾರು ಪರಲೋಕಕ್ಕೆ ಹೋಗ್ತೀವನ್ನ ನಿರೀಕ್ಷೆನೇ ಇರ್ತಿದ್ದಿಲ್ಲ. ಅದಕ್ಕೆ ಯೇಸು ಸ್ವಾಮಿಯ ಶಿಲುಬೆಯ ಮಾತು ಅಂತ ಬರುವಾಗ ನಾವು ಅದನ್ನು ಒಪ್ಪಿಕೊಂಡು ಅದನ್ನು ಅರಿತುಕೊಳ್ಳುವರಾಗಿರಬೇಕು. ನಾವು ಅನೇಕ ಸಾರಿ ವರ್ಷ ಹೇಳ್ತಾರೆ, ವರ್ಷ ಕೇಳ್ತೀವಿ, ವರ್ಷ ನಮಗೆ ಗೊತ್ತು 2000 ವರ್ಷದಿಂದ ದೇವರು ಶಿಲುಬೆಗೆ ಹಾಕಲ್ಪಟ್ಟರು. ಅಷ್ಟು ಮಾತ್ರ ಅಲ್ಲ, ಆ ಕಾರ್ಯಗಳು ನಡೆಯೋದಕ್ಕೆ ಅಪಾರವಾದ ಪ್ರೀತಿ ದೇವರು ಈ ಲೋಕದ ಮೇಲೆ ಇಟ್ಟಿದ್ರು. ಹಲ್ಲೆಲೂಯಾ. ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ. ಒಂದು ಕೋಟ್ಯಾಧಿಪತಿಯಾದ ಒಂದು ತಂದೆ ಇದ್ದಾರೆ ಅಂತ ಇಟ್ಕೊಳ್ಳಿ. ಒಂದು ಕೋಟ್ಯಾಧಿಪತಿ, ಅವ್ರ ಹತ್ರ ಎಷ್ಟೋ ಲೆಕ್ಕ ಇಲ್ಲದಷ್ಟು ಹಣ ಇದೆ. ಆದರೆ ಇವಾಗ ಅವರ ಸ್ವಂತ ಮಗ ಬಂದು ತುಂಬ ಕಾಸ್ಟ್ಲಿಯೆಸ್ಟ್ ಗಿಫ್ಟ್ ಕೇಳ್ತಾರೆ ಅಂತ ಇಟ್ಕೊಳ್ಳಿ. ಇವಾಗ ನಮಗೆ ಗೊತ್ತಿರೋಗೆ ಒಂದು ಕಾಸ್ಟ್ಲಿ ಗಿಫ್ಟ್ ಅಂದರೆ ಒಂದು 12 ಕೋಟಿದೊಂದು ಕಾರ್ ಇದೆ, ಆಗ ರೋಲ್ಸ್ ರಾಯ್ಸ್. ಆಗ ಈ ಕಾರ್ನ ಕೇಳ್ದ ಅಂತ ಇಟ್ಕೊಳ್ಳಿ. ಆಗ ತಂದೆ ಏನು ಮಾಡ್ತಾರೆ, ಆ ಮಗನ ಮೇಲಿರೋ ಪ್ರೀತಿಗೆ ಅದನ್ನು ಧಾರಾಳವಾಗಿ ಅವ್ರು ಕೊಡ್ತಾರೆ. ಅದು 12 ಕೋಟಿ ಆಗಲಿ 100 ಕೋಟಿ ಆಗಲಿ ಅವ್ರು ಕೊಡ್ತಾರೆ. ಅದು ತಂದೆಯ ಪ್ರೀತಿ, ಅದು ಸಹಜ. ಎಲ್ಲ ತಂದೆ ತಮ್ಮ ಮಕ್ಕಳನ್ನ ಪ್ರೀತಿಸ್ತಾರೆ. ಆದರೆ ಈಗ ಯಾರೋ ಒಬ್ಬ ಗೊತ್ತಿಲ್ಲದಿರೋ ವ್ಯಕ್ತಿ ಬಂದು, ನೀನು ನನ್ನ ಮಗನಾಗಿ ಅಂಗೀಕರಿಸ್ಕೊಳ್ತೀರಾ, ಅಥವಾ ನಿನಗೆ ನಾನು ಮಗನಾಗಿರೋಕ್ಕೆ ಇಷ್ಟಪಡ್ತೀನಿ, ನನ್ನ ನೀವು ಮಗನಾಗಿ ತೆಗೆದುಕೊಳ್ತೀರಾ? ಅವಾಗ ಕೇಳಿದಾಗ ಅದೇ ಮಗನಿಗೆ ಕೊಟ್ಟಂಥ ಗಿಫ್ಟ್ನ ಮತ್ತೆ ಒಂದು ತಂದು ಆ ತಂದೆ ಅವನಿಗೆ ಕೊಡ್ತಾರೆ. ಹಲ್ಲೆಲೂಯಾ. ಅವಾಗ ಅದೇನು ತೋರಿಸ್ತದೆ ಅಂದರೆ, ದೇವರು ಲೋಕದ ಮೇಲೆ ಎಲ್ಲರನ್ನೂ ಒಂದೇ ರೀತಿ ಪ್ರೀತಿಸ್ತಾರೆ. ಆಗ ನೀವು ಏನು ಕೇಳಿದ್ರು ಸ್ವಂತ ಮಗನಿಗೆ ಕೊಟ್ಟ ಹಾಗೆ ಎಲ್ಲವನ್ನು ದೇವರು ನಮಗೆ ಅನುಗ್ರಹಿಸ್ತಾರೆ. ಹಲ್ಲೆಲೂಯಾ. ಅವಾಗ ಅಷ್ಟು ಪ್ರೀತಿ ದೇವರು ನಮ್ಮ ಮೇಲೆ ಇಟ್ಟಿದ್ದಾರೆ. ಆಗ ನೀವು ದೇವರ ಶಿಲುಬೆ ಮಾತುಗಳೆಲ್ಲ ಧ್ಯಾನಿಸುವಾಗ ನಿಮ್ಮ ಹೃದಯದ ಆಳದಲ್ಲಿ ಒಂದು ಇರಬೇಕು, ನನಗಾಗಿಯೇ ದೇವರು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದಾರೆ, ಆವಾಗ ನನಗಾಗಿಯೇ ದೇವರು ರಕ್ತ ಸುರಿಸಿದ್ದಾರೆ, ನನಗಾಗಿಯೇ ನನ್ನ ರಕ್ಷಣೆಗಾಗಿಯೇ ದೇವರು ಅಷ್ಟು ಬಾಧೆಗಳನ್ನ ಅನುಭವಿಸಿದ್ದಾರೆ. ಆವಾಗ ಹೃದಯದಲ್ಲಿ ಆ ಒಂದು ಕಾರ್ಯ ನಮ್ಗೆ ಯಾವಾಗಲೂ ಓಡಬೇಕು ನಾವು. ಯಾಕಂದರೆ ದೇವರು ಮಾಡಿದ್ದನ್ನು ನಾವು ಮರ್ತಿದ್ದ ಕಾರಣವೇ ನಾವು ಕೃತಜ್ಞತೆ ಮಾಡಲ್ಲ. ಆಗ ಅಷ್ಟೆಲ್ಲ ಹಿಂಸೆ ಕೊಟ್ಟರಲ್ಲ, ಆಗ ನಮ್ಗೆ ಅದ್ರ ಬಗ್ಗೆ ಒಂದು ಒಳ್ಳೆ ಜ್ಞಾನ ಇಲ್ಲ, ಅಥವಾ ಒಂದು ಒಳ್ಳೆ ಅದ್ರ ಬಗ್ಗೆ ಪ್ರಕಟಣೆ ಇಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಯೇಸು ಸ್ವಾಮಿ ಏನೆಲ್ಲ ಮಾಡಿದ್ರು ನಾವು ವಿಜಯರಾಗೋದಿಲ್ಲ, ಅಥವಾ ನಾವು ಅದನ್ನು ನೆನೆಸೋದಿಲ್ಲ. ಹಾಗೆ ಇವತ್ತು ಆ ರೀತಿಯನ್ನು ಜೀವಿಸಬಾರ್ದು. ವಾಕ್ಯ ಹೇಳ್ತದೆ, ಇವತ್ತು ಆತನು ನಮಗಾಗಿಯೇ ಜಡಿಯಲ್ಪಟ್ಟನು ಅಂತ. ಇವಾಗ ನಾವು ಈ ವಾಕ್ಯಗಳನ್ನೆಲ್ಲ ನೀವು ಇನ್ನು 5 ಮಾತುಗಳು ನೀವು ಧ್ಯಾನಿಸುವಾಗ ನೀವು ಒಪ್ಪಿಸಿಕೊಡಿ, ಈ ದಿನ ನನಗಾಗಿ ಒಂದು ಬಿಡುಗಡೆಯ ದಿನ. ಈ ವಾಕ್ಯಗಳಲ್ಲಿ ಎಷ್ಟೋ ವಾಕ್ಯಗಳನ್ನ ಬರ್ಕೊಂಡಿದ್ದೆ, ಆದರೆ ಈ ಸಮಯ ಇಲ್ಲದ ಕಾರಣ ನಾವು ನಿಲ್ಲಿಸ್ತೀವಿ. ಆದರೆ ಒಂದು ಮಾತ್ರ, ಆತನು ನಮಗಾಗಿಯೇ ಶಿಲುಬೆಯಲ್ಲಿ ಜಡಿಯಲ್ಪಟ್ಟನು. ಹಲ್ಲೆಲೂಯಾ. ಆ ಒಂದು ಯೋಚನೆನ ಇಟ್ಟು ನಾವು ಹಿಂತಿರುಗುವಾಗ ಆ ಕೃತಜ್ಞತೆಯ ಹೃದಯ ನಮ್ಮ ಜೀವಿತದಲ್ಲಿ ಬರ್ತದೆ. ಆವಾಗ ಎಲ್ಲ ವಿಷಯದಲ್ಲೂ ನೀವು ಕೃತಜ್ಞತೆ ಮಾಡೋರಾಗಿರ್ತೀರ. ಆ ಒಂದೊಂದು ಸುರಿಸಿದ ರಕ್ತಕ್ಕೆ ನೀವು ಕೃತಜ್ಞರಾಗಿರುವಾಗ ಅನೇಕ ಆಶೀರ್ವಾದಗಳನ್ನ ನಾವು ಹೊಂದ್ಕೊಳ್ತೀವಿ. ಹಲ್ಲೆಲೂಯಾ. ಆಗ ಈ ವಾಕ್ಯಗಳಂತೆ ದೇವರು ನಮ್ಮನ್ನು ಆಶೀರ್ವದಿಸಲಿ. ಮುಂದಿನ ಮಾತಿಗಾಗಿ ದೇವರ ಕರದಲ್ಲಿ ಒಪ್ಪಿಸೋಣ.
ಎರಡು ಮಾತುಗಳು ನನಗೆ ಆಶೀರ್ವಾದವಾಗಿತ್ತು, ಎಷ್ಟು ಜನಕ್ಕೆ ಆಶೀರ್ವಾದವಾಗಿತ್ತು. ಆಮೇನ್. ಧರ್ಮೋಪದೇಶ ಕಣ 32ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ ಹೇಳ್ತದೆ, ನನ್ನ ಉಪದೇಶ ಅದು ಮಳೆ ಹಾಗೆ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ನಮ್ಮೆಲ್ಲೇ ದೇವರ ಆಶೀರ್ವಾದದ ಮಳೆ ಬೀಳ್ತಾ ಇದೆ. ಚಿಲ್ಡ್ರನ್ಸಲ್ಲಿ ಮಕ್ಕಳೆಲ್ಲ ವೆರಿ ಗುಡ್, ಮಕ್ಕಳೆಲ್ಲ ವೆರಿ ಗುಡ್. ಶಿಲ್ಪೆ ಧ್ಯಾನ ಮಾಡಲಿಕ್ಕೆ ಬಂದಿದ್ದೀರಾ ಮಕ್ಕಳೆಲ್ಲ, ವೆರಿ ಗುಡ್. ದೇವರ ಆಶೀರ್ವದಿಸಲಿ. ಆಮೇನ್. ಒಂದು ಸಾರಿ ಕೂಡ ಏಸಯ್ಯ ನನಗಾಗಿಯೇ ಹೃದಯದಿಂದ ಏಸಯ್ಯ ಏಸಯ್ಯ ಮೃತ್ಯುಂಜಯನೇ ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 2 ವಾಕ್ಯಗಳು, 2 ಯೇಸು ಕ್ರಿಸ್ತನು ಮಾತಾಡಿದ 7 ವಾಕ್ಯಗಳಲ್ಲಿ 2 ಧ್ಯಾನಿಸಿದೆವು. 3ನೇದಾಗಿ ಹೇಳಲ್ಪಟ್ಟ ವಾಕ್ಯವೇನೆಂದರೆ ಯೋಹಾನನಿಗೆ ಬರೆದ ಪತ್ರಿಕೆ 19ನೇ ಅಧ್ಯಾಯ 26ನೇ ವಾಕ್ಯ. ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ, ಇಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಸಾಕು. ಸೊ ಮೊದಲು 2 ವಾಕ್ಯಗಳನ್ನ ನೋಡಬೇಕಾದ್ರೆ ಯೇಸು ಕ್ರಿಸ್ತ ಸ್ತ್ರೀ ಅಂತ ಯೂಸ್ ಮಾಡ್ತಾರೆ. ಸೊ ನಾನು ಆ ವಾಕ್ಯವನ್ನು ಓದ್ಬೇಕಾದ್ರೆ ಥಿಂಕ್ ಮಾಡಿದೆ, ಒಂದು ತಾಯಿಯನ್ನು ನೋಡಿ ಇದು ಹೆಂಗಪ್ಪ ಯೇಸು ಕ್ರಿಸ್ತನ ಸ್ತ್ರೀ ಅಂತ ಹೇಳ್ತಾರೆ. ಅದೊಂಥರ ಏನು ಹೇಳೋದು, ಒಂದು ರೆಸ್ಪೆಕ್ಟ್ಫುಲ್ ಆಗಿಲ್ಲ, ಅದು ಘನವಾದ ವಾಕ್ಯವಾಗಿಲ್ಲ. ಸ್ತ್ರೀ ಅಂತ ಏನಕ್ಕೆ ಸ್ತ್ರೀ ಅಂತ ಯೂಸ್ ಮಾಡ್ತಾರೆ? ತನ್ನ ತಾಯಿಯನ್ನು ಹತ್ತರ, ಇವಾಗ ನಮ್ಮ ಅಮ್ಮ ಕೂಡ ಇಲ್ಲಿದ್ದಾರೆ, ನಮ್ಮ ಅಮ್ಮನ ಸ್ತ್ರೀ ಅಂತ ಹೇಳಿದ್ರೆ ಹತ್ತು ಕಡೆಯಿಂದ ಎರಡು ಬಿಡ್ತಾರೆ ನನಗೆ, ನಾನು ನಿನ್ನ ಅಮ್ಮ ಅಂತ ಮಾತಾಡೋ ಅಂತ. ಸೊ ಯೇಸು ಕ್ರಿಸ್ತನು ಸ್ತ್ರೀ ಅಂತ ಹೇಳ್ತಾರೆ. ಸೊ ಸ್ತ್ರೀ ಅಂತ ಹೇಳ್ಬೇಕಾದ್ರೆ ಒಂದು ವೇಳೆ ಮರಿಯಳು ಥಿಂಕ್ ಮಾಡಿರ್ಬೋದು, ಏನಪ್ಪ ನನ್ನ ನೋಡಿ ತಾಯಿ ಅಂತ ಕರೀದು ಸ್ತ್ರೀ ಅಂತ ಕರೀತಾ ಇದ್ದಾರೆ ಅಂತ. ಅದಕ್ಕೆ ಒಂದು ರೀಸನ್ ಇತ್ತು. ಯಾಕಂದರೆ ನೀವು ಆದಿಕಾಂಡ 3ನೇ ಅಧ್ಯಾಯದಲ್ಲಿ 15ನೇ ವಾಕ್ಯವನ್ನು ಓದಿದ್ರೆ, ಆ ವಾಕ್ಯ ಓದಿದ್ರೆ ನಿಮ್ಗೊಂದು ಅರ್ಥ ಆಗುತ್ತೆ. ಜಸ್ಟ್ ಒಂದು ವರ್ಡ್ ಮಾತ್ರ ಇರುತ್ತೆ ನೋಡಿ ಅದರಲ್ಲಿ, ನಿಮಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಅಗೆತನವಿರುವ ಹಾಗೆ ಮಾಡುವೆನು. ಸಾಕು ಸಿಸ್ಟರ್. ಸೊ ಅಲ್ಲಿ ಅವಳಿಗೆ ಏನು ಹೇಳ್ತಾರೆ ಕರ್ತನು? ಸ್ತ್ರೀ ಅಂತ ಹೇಳ್ತಾರೆ. ಆ್ಯಕ್ಚುಲಿ ನೀವು ನೋಡೋಕೆ ಹೋದರೆ ಅಲ್ಲಿ ಅವಳಿಗೆ ಇನ್ನೂ ಹೆಸರು ಇಟ್ಟಿರಲ್ಲ. 20ನೇ ವಾಕ್ಯದಲ್ಲೇ ಅವಳಿಗೆ ಅವ್ವ ಅಂತ ಹೆಸರಿಡೋದು. ಅದರವರೆಗೂ ಎಲ್ಲ ಸ್ತ್ರೀಯರನ್ನು ಹೋಲುವಂತೆ ಒಂದು ವಾಕ್ಯನ ಹೇಳ್ತಾರೆ ಯೇಸು ಕ್ರಿಸ್ತನು, ದೇವರು ಹೇಳ್ತಾರೆ ಸ್ತ್ರೀ ಅನ್ನೋ ವಾಕ್ಯವನ್ನು ಅದೇ ಯೂಸ್ ಮಾಡ್ತಾರೆ. ಅದೇ ಪದವನ್ನು ಮೀನ್ ಮಾಡೋದೇನೆ ಯೇಸು ಇಲ್ಲಿ ಶಿಲುಬೆಯಲ್ಲಿ ತನ್ನ ತಾಯಿಯನ್ನು ನೋಡಿ ಸ್ತ್ರೀ ಅಂತ ಕರೀತಾರೆ. ಸೊ ಸ್ತ್ರೀ ಅಂತ ಕರೆದಾಗ ಅಲ್ಲಿ ಇನ್ನೊಂದು ಕೂಡ ನಾವು ಅರ್ಥ ಮಾಡ್ಕೋಬೋದು. ಒಂದೇನೆಂದರೆ ಅಲ್ಲಿ ಅವಳಿಗೆ ದೇವರು ಸ್ತ್ರೀ ಅಂತ ಹೇಳಿದ್ರು, ಅದೇ ವಾಕ್ಯವನ್ನು ಯೇಸು ಕ್ರಿಸ್ತನು ಇಲ್ಲಿ ಮರಿಯಳನ್ನು ನೋಡಿ ಸ್ತ್ರೀ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮರಣ ಹೊಂದಬೇಕಾದ್ರೆ ಅಲ್ಲಿ ಇನ್ನೊಂದು ವಿಷಯ ನಡಿಬೇಕಾಗಿತ್ತು. ಅಲ್ಲಿ ಒಂದು ರಕ್ತ ಸಂಬಂಧ ಹೊಡಿಬೇಕಾಗಿತ್ತು. ಇನ್ ಕೇಸ್ ಯೇಸು ಕ್ರಿಸ್ತನು ಮರಿಯಳ ಫ್ಯಾಮಿಲಿಯಲ್ಲಿದ್ದು
ಶಿಲುಬೆಯನ್ನು ಹೊತ್ತು ತನ್ನ ರಕ್ತವನ್ನು ಸುರಿಸಿದರೆ ಅದು ಬರೀ ಆ ಫ್ಯಾಮ್ಲಿಗೆ ಮಾತ್ರನೇ ಒಂದು ರಕ್ಷಣೆ ದೊರಕ್ತಾ ಇತ್ತು. ಅದಕ್ಕಾಗಿ ಯೇಸು ಕ್ರಿಸ್ತನು ಆ ಫ್ಯಾಮ್ಲಿಯಿಂದ ಆಚೆ ತನ್ನನ್ನು ಹೊರತುಪಡಿಸಿ ಲೋಕವನ್ನು ಲೋಕ ಅಂತ ತಿಳಿಸುವುದಕ್ಕಾಗಿಯೇ ಆ ಸ್ತ್ರೀ ಅನ್ನೋ ವಾಕ್ಯವನ್ನು ಯೇಸು ಕ್ರಿಸ್ತನು ಅಲ್ಲಿ ಯೂಸ್ ಮಾಡ್ತಾರೆ. ಅದೇ ರೀತಿಯಾಗಿ ಮರಿಯಳಿಗೆ ಕೂಡ ಲೂಕ 1:38 ನೀವು ಓದೋದಾದರೆ ಓದಿ ಸಿಸ್ಟರ್, ಓದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆಗ ಮರಿಯಳು, ಇಗೋ ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ ಅಂದಳು. ಆಮೇಲೆ ಆ ದೂತನು ಸಾಕು ಸಿಸ್. ಸೊ ನೀವು ಆ್ಯಕ್ಚುಲಿ ಹೇಳಬೇಕಾದ್ರೆ ಕರ್ತನು ಯೇಸು ಕ್ರಿಸ್ತನನ್ನು ಭೂಮಿಗೆ ಕಳಿಸ್ತೀನಿ ಅನ್ನುವುದು ಯೇಸು ಕ್ರಿಸ್ತನಿಗಿಂತ ಮೊದಲೇ ಗೊತ್ತಿದ್ದು ಯಾರಿಗಂದರೆ ಅದು ಮರಿಯಳಿಗಾಗಿತ್ತು. ಸೊ ಮರಿಯಳಿಗೆ ಫಸ್ಟ್ ದೇವರು ಹೇಳಿದ್ದು ಈ ಥರ ನಿನಗೊಂದು ದೇವಕುಮಾರನ ಹುಟ್ಟುತ್ತಾನೆ, ಅವನಿಂದ ಲೋಕಕ್ಕೆ ಒಂದು ರಕ್ಷಣೆ ಉಂಟಾಗುತ್ತದೆ ಅಂತ. ಮರಿಯಳಿಗೆ ಗೊತ್ತಿತ್ತು ಯೇಸು ಕ್ರಿಸ್ತನಿಂದನೇ ಈ ಭೂಲೋಕಕ್ಕೆ ಒಂದು ರಕ್ಷಣೆ ಉಂಟಾಗುತ್ತೆ ಅಂತ. ಒಂದು ವೇಳೆ ಮದುವೆ ಆಗೋಕ್ಕಿಂತ ಮುಂಚೆನೇ ಮರಿಯಳು ಗರ್ಭ ಧರಿಸಿದ್ದು. ನೀವು ಥಿಂಕ್ ಮಾಡ್ಬೋದು, ಆ ಕಾಲದಲ್ಲಿ ಆ ಥರ ಇರಬೇಕಾದ್ರೆ ಜನ ಎಷ್ಟು ಕೀಳಾಗಿ ಎಷ್ಟು ಅಸಹ್ಯವಾಗಿ ಮರಿಯಳನ್ನು ಕುರಿತು ಮಾತಾಡಿರ್ತಾರೆ. ಬಟ್ ಸ್ಟಿಲ್ ಮರಿಯಳು ಅದನ್ನು ಎಲ್ಲೂ ತೋರಿಸಿಲ್ಲ. ಬಟ್ ರೀಸನ್ ಏನಂದರೆ ಮರಿಯಳಿಗೆ ಗೊತ್ತು ಲೋಕನವನ್ನು ರಕ್ಷಣೆ ಮಾಡುವ ಒಂದು ದೇವಕುಮಾರನು ನನ್ನಲ್ಲಿದ್ದಾನೆ ಅಂತ. ಅದಕ್ಕಾಗಿ ಮರಿಯಳು ಎಲ್ಲೂ ವೇದನೆ ಪಡೆದಿರ ಅದನ್ನು ಹೊತ್ತುಕೊಂಡ್ರು. ಅದೇ ರೀತಿಯಾಗಿ ನೀವು ನೋಡ್ಬೇಕಾದ್ರೆ ಮರಿಯಳು ಒಂದೊಂದು ವಿಷಯದಲ್ಲೂ ಅನೇಕರು ಅವಳನ್ನು ಹೀಯಾಳಿಸಿದಾಗ ಮರಿಯಳು ಅದನ್ನು ತಲೆಗೆ ತಗೊಂಡಿಲ್ಲ. ಯಾಕಂದರೆ ಅವ್ರಿಗೆ ಗೊತ್ತು ಯೇಸು ಕ್ರಿಸ್ತನಿಂದ ಲೋಕಕ್ಕೆ ರಕ್ಷಣೆ ಆಗೋದಂತ. ಇದೇ ಯೇಸು ಕ್ರಿಸ್ತನು ಒಂದು ಅಧ್ಯಾಯದಲ್ಲಿ ಹೇಳ್ತಾರೆ, ತಾಯಿ ಯಾರು, ಸಹೋದರ ಯಾರು, ನನ್ನ ಚಿತ್ತದಂತೆ ನಡೆಯುವವರೇ ತಂದೆಯು ನನ್ನ ತಾಯಿಯು ಸಹೋದರರು ಅಂತ ಹೇಳ್ತಾರೆ. ಅಲ್ಲಿ ಕೂಡ ಮರಿಯಳು ಏನೂ ದುಃಖ ಹೊಂದೋದಿಲ್ಲ. ಬಟ್ ಸ್ಟಿಲ್ ಅವ್ರಿಗೆ ಮರಿಯಳಿಗೆ ಗೊತ್ತಿತ್ತು ಒಂದು ದೇವರ ಚಿತ್ತ ಈ ಭೂಲೋಕದಲ್ಲಿ ನೆರವೇರಪಡಬೇಕು ಅನ್ನೋದಕ್ಕೋಸ್ಕರನೇ ಮರಿಯಳು ಅಲ್ಲಿ ಯಾವುದೇ ಒಂದು ದುಃಖವನ್ನು ತೋರಿಸಿಲ್ಲ. ಅದೇ ರೀತಿಯಾಗಿ ನೀವು ನೋಡುವುದಾದರೆ ಕಾನಾವೂರ್ ಮದುವೆಯಲ್ಲಿ ಮರಿಯಳು ಮೊದಲನೇದಾಗಿ ಯೇಸು ಕ್ರಿಸ್ತನು ಮೊದಲನೇದಾಗಿ ಮಾಡಿದ ಅದ್ಭುತ ಕಾರ್ಯದಲ್ಲಿ ಮರಿಯಳು ಹೇಳ್ತಾರೆ, ಈ ಥರ ಒಂದು ಅಗತ್ಯ ಇದೆ, ನೀನು ಬರಬೇಕು ಅಂತ ಹೇಳ್ತಾರೆ. ಅಲ್ಲಿ ಯೇಸು ಏನು ಹೇಳ್ತಾರೆ, ನನ್ನ ಟೈಮ್ ಇನ್ನೂ ಬಂದಿಲ್ಲ ಅಂತ ಹೇಳ್ತಾರೆ. ಸೊ ಅದೊಂದು ರೂಢಾಗಿರುತ್ತೆ. ಒಂದು ತಾಯಿ ಬಂದು ಹೇಳ್ಬೇಕಾದ್ರೆ ಈ ಕೆಲಸ ನೀನು ಮಾಡು ಅಂದಾಗ ಯೇಸು ಕ್ರಿಸ್ತ ನನಗೇನು ಟೈಮ್ ಬಂದಿಲ್ಲ ಅಂತ. ಮನೇಲಿ ಯಾರನ್ನ ಅಪ್ಪ ಅಮ್ಮ ಬಂದ್ಬಿಟ್ಟು ಈ ಕೆಲಸ ಮಾಡು, ಅಮ್ಮ ಬಂದ್ಬಿಟ್ಟು ಈ ಕೆಲಸ ಮಾಡು ಅಂದರೆ ನನ್ನ ಕೈಯಲ್ಲಿ ಆಗಲ್ಲ ಅಂದರೆ ಹತ್ತು ಕಡೆಯಿಂದ ಕೋಪ ಬಂದೇ ಬರುತ್ತೆ. ಮರಿಯಳು ಅಲ್ಲಿ ಕೂಡ ಯಾವುದೇ ರೀತಿಯ ಒಂದೊಂದು ಕೋಪವನ್ನು ಅಲ್ಲಿ ತೋರಿಸಿಲ್ಲ. ಯಾಕಂದರೆ ಅಲ್ಲಿ ದೇವರ ಚಿತ್ತ ನೆರವೇರಬೇಕು ಅನ್ನೋದಕ್ಕೋಸ್ಕರನೇ. ಅದೇ ರೀತಿಯಾಗಿ ನೀವು ನೋಡುವುದಾದರೆ ಆ ವಾಕ್ಯ ಇವಾಗ ನಾವು ಓದಂಗಿದ್ರೆ ಇವಾಗ ಓದಿ 19ನೇ 26ನೇ ವಾಕ್ಯ. ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ, ಇಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಆ ಹೊತ್ತಿನಿಂದ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲೇ ಇರಿಸಿಕೊಂಡನು. ಸಾಕು ಸಿಸ್ಟರ್. ಸೊ ಮೊದಲನೇದಾಗಿ ಏನಾಗಿತ್ತಂದರೆ ಮರಿಯಳ ಬಗ್ಗೆ ನಾವು ನೋಡಬೇಕಾದ್ರೆ ಮರಿಯಳು ಹೇಗಿದ್ರೆ ಅಂದರೆ ತನ್ನನ್ನೇ ತಾನು ಅರ್ಪಿಸಿದಳು. ದೇವರ ಚಿತ್ತ ನಡೆಯಬೇಕು ಅನ್ನೋದಕ್ಕಾಗಿ ಮರಿಯಳು ತನ್ನನ್ನೇ ತಾನು ಅರ್ಪಿಸಿದಳು. ಅವಾಗ ಯೇಸು ಕ್ರಿಸ್ತನ ಮನಸ್ಸಿನಲ್ಲಿ ಏನಿತ್ತಂದರೆ ಈ ಭೂಲೋಕದಲ್ಲಿ ನನಗೆ ಒಂದು ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಏನಂದರೆ ನನ್ನ ತಾಯಿಯನ್ನು ಯಾರಾದರೂ ಒಬ್ಬರು ನೋಡ್ಕೊಳ್ಬೇಕಲ್ಲಂತ. ಅವಾಗನೇ ಯೇಸು ಕ್ರಿಸ್ತನು ತನ್ನ ಪ್ರೀತಿಯ ಶಿಷ್ಯನೇ ಅಂತ ಅಲ್ಲಿ ಬರೆಯಲ್ಪಟ್ಟಿದೆ. ಆ್ಯಕ್ಚುಲಿ ತನ್ನ ಪ್ರೀತಿಯ ಶಿಷ್ಯ ಅಂತ ಹೆಸರು ಯಾರ್ದು ಅಲ್ಲಿ ಮೆನ್ಷನ್ ಮಾಡಿರಲ್ಲ. ನಮಗೆಲ್ಲರೂ ಗೊತ್ತಿರೋ ಪ್ರಕಾರ ಅದು ಬಂದ್ಬಿಟ್ಟು ಯಾರಾಗಿರ್ತಾರೆ, ಯೋಹಾನನು. ಯಾಕಂದರೆ ಯೋಹಾನನು ಒಬ್ಬನೇ ಅನೇಕ ಬಾರಿ ಬೈಬಲಲ್ಲಿ ಬರೆಯಲ್ಪಟ್ಟಿದೆ ಪ್ರೀತಿಯ ಶಿಷ್ಯನಂತ. ಯೇಸು ಕ್ರಿಸ್ತನ ಎದೆಯಲ್ಲಿ ಹೊರಗಿದವನು ಸಹ ಈ ಯೋಹಾನನೇ ಆಗಿದ್ದ. ಯೇಸು ಅಧಿಕವಾಗಿ ಪ್ರೀತಿ ಮಾಡಿದ್ದು ಸಹ ಯೋಹಾನನೇ. ಯೇಸು ಕ್ರಿಸ್ತನಿಗೆ ಅನೇಕ ಶಿಷ್ಯರಿದ್ದರು. ನಮ್ಗೆ ಗೊತ್ತಿರೋದು 12 ಶಿಷ್ಯರು. ಒಂದು ಜಾಗದಲ್ಲಿ 70 ಶಿಷ್ಯರಂತೂ ಸಹ ಯೇಸು ಹೇಳ್ತಾರೆ. ಆ 70 ಶಿಷ್ಯರಲ್ಲಿ ಕೂಡ ಅವತ್ತು ಆ ಶಿಲುಬೆಯಲ್ಲಿ ಯೇಸುವಿನೊಂದಿಗೆ ಇದ್ದಿದ್ದು ಒಂದೇ ಒಂದು ಶಿಷ್ಯ. ಅದು ಯಾರಾಗಿದ್ದರು, ಯೋಹಾನನಾಗಿದ್ದ. ಸೊ ಯೋಹಾನನಿಗೆ ದೇವರು ಯೇಸು ಕ್ರಿಸ್ತನ ಒಂದು ಜವಾಬ್ದಾರಿ ಕೊಡ್ತಾರೆ. ಅದು ಯಾವ ಥರ ಜವಾಬ್ದಾರಿ ಅಂದರೆ ತನ್ನ ತಾಯಿಯನ್ನು ನೋಡ್ಕೊಳ್ಬೋದು ಅಂತ. ನಮ್ಮ ಜೀವಿತದಲ್ಲಿ ನಾವು ಅನೇಕ ಜವಾಬ್ದಾರಿಗಳು ನಾವು ಬರಬೇಕಾದ್ರೆ ಸಮ್ಟೈಮ್ಸ್ ನಾವು ಹೋಗ್ಬಿಡ್ತೀವಿ, ಇದು ಆಗಲ್ಲ ಹಾಗೆ ಹೀಗಂತ. ಆದರೆ ಯೋಹಾನನು ಹೆಂಗೆ ತಗೊಂಡಂದರೆ ಆ ಜವಾಬ್ದಾರಿಯನ್ನು ಒಂದು ಘನವುಳ್ಳ ಪಾತ್ರೆಯಾಗಿ ತೆಗೆದುಕೊಂಡ. ನೀವು ಆ್ಯಕ್ಚುಲಿ ನೋಡ್ಬೇಕಾದ್ರೆ ಮರಿಯಳ ದೇಶದಲ್ಲಿ 11 ವರ್ಷ ಬದುಕಿದ್ರು. ಬೈಬಲಲ್ಲಿ ಬರೆದಿಲ್ಲ, ಅದು 11 ವರ್ಷ ಬದುಕಿದ್ರು ಅಂತ. ಯೋಹಾನನು ಸಹ ಅದೇ 11 ವರ್ಷ ಬದುಕಬೇಕಾದ್ರೆ ತನ್ನ ಫ್ಯಾಮಿಲಿಯೊಂದಿಗೆ ಮರಿಯಳು ಬದುಕಿಲ್ಲ, ಯೋಹಾನನೊಂದಿಗೆ ಇದ್ದಿದ್ದು.
ನೀವು ನೋಡೋದಾದ್ರೆ ಯೇಸು ಕ್ರಿಸ್ತನ ಎಲ್ಲ ಶಿಷ್ಯರಲ್ಲಿ ಅಧಿಕ ಕಾಲಾವಧಿ ಬದುಕಿದಂದರೆ ಯೋಹಾನನು. ಏನಕ್ಕಂದರೆ ಯೇಸು ಕ್ರಿಸ್ತನು ಯೋಹಾನನಿಗೆ ಅಲ್ಲೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದರು. ಆ ಜವಾಬ್ದಾರಿಗೋಸ್ಕರನೇ ಯೋಹಾನನು ಅನೇಕ ವರ್ಷವಾಗಿ ಬದುಕಿದ್ದರು. ಸೊ ಈ ಎರಡು ಈ ಶಿಲ್ಬೆಯಲ್ಲಿ ನಾವು ಈ ಮೂರು ವ್ಯಕ್ತಿಗಳು ನಾವು ನೋಡ್ತೀವಿ. ಮೂರನೇ ಪದ ಮಾತಾಡ್ಬೇಕಾದ್ರೆ ಒಂದು ಯೇಸು ಕ್ರಿಸ್ತನು, ಒಂದು ಮರಿಯಳು, ಇನ್ನೊಂದು ಯೋಹಾನನು. ಸೊ ಮರಿಯಳಿಂದ ಇವತ್ತು ನಾವು ಸಭೆಗೆ ಏನು ತಗೋಬೇಕು ಅಂದರೆ ನಮ್ಮಲ್ಲಿ ಒಂದು ಅರ್ಪಣೆ ಉಂಟಾಗಬೇಕು, ನಮ್ಮಲ್ಲಿ ಒಂದು ಸಮರ್ಪಣೆ ಇರಬೇಕು. ದೇವರಿಗಾಗಿ, ಕರ್ತನಿಗಾಗಿ ಯಾವುದೇ ರೀತಿಯ ಕೆಲಸವನ್ನು ನಾನು ಮಾಡುತ್ತೇನೆ ಅಂತ. ಇದು ನಿಮಗೆ ಅಂತ ನಾನು ಹೇಳ್ತಾ ಇಲ್ಲ, ಇನ್ಕ್ಲೂಡಿಂಗ್ ನನಗೂ ಸೇರಿಸಿ ನಾನು ಹೇಳ್ತಾ ಇದ್ದೀನಿ. ಅನೇಕ ಬಾಗಿ ನಾವು ಅರ್ಪಿಸಿಡುತ್ತೇವೆ, ಅದರ ಕೆಲಸ ನಾವು ಮಾಡಿರಲ್ಲ. ಆದರೆ ಇವತ್ತೊಂದು ತೀರ್ಮಾನ ತಗೊಳ್ಳೋಣ, ನಾವು ಅರ್ಪಿಸೋಣ, ಅದೇ ದೇವರ ಚಿತ್ತದಂತೆ ನಡೆಯೋಣ. ಎರಡನೆಯದಾಗಿ ಅಲ್ಲಿ ಯೋಹಾನನಿಗೆ ಒಂದು ಜವಾಬ್ದಾರಿ ಕೊಡಲ್ಪಟ್ಟಿತ್ತು. ಇದೇ ರೀತಿಯಾಗಿ ನಮಗೂ ಸಹ ಕ್ರಿಸ್ತನ ಬರುವಿಕೆಯಲ್ಲಿ ಅನೇಕ ಜವಾಬ್ದಾರಿಗಳಿದೆ, ಅದನ್ನೇ ನಾವು ತಗೊಳ್ತಾ ಇಲ್ಲ. ಸೊ ಮುಂದಿನ ದಿನಗಳಲ್ಲಿ ದೇವರು ಯಾವ ರೀತಿಯ ಜವಾಬ್ದಾರಿಯನ್ನು ನಮಗೆ ಕೊಟ್ಟಿದ್ದಾರೋ ಆ ಜವಾಬ್ದಾರಿಯನ್ನು ನಾವು ಹೊತ್ತುಕೊಂಡು ಆ ಜವಾಬ್ದಾರಿಯಂತೆ ನಾವು ನಡೆಯೋಣ. ಈ ವಾಕ್ಯಗಳೊಂದಿಗೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಜೀಸಸ್. ಆಮೇನ್. ಅನೇಕ ಹೊಸ ಹೊಸ ಕಾರ್ಯಗಳನ್ನು ನಾವು ಕಲ್ತ್ಕೊಳ್ತಾ ಇದ್ದೀವಿ. ಜನ ಆಮೇಲೆ ಹೇಳ್ತೀರಾ? ಆಮೇಲೆ ಎಷ್ಟು ಒಳ್ಳೆ ದೇವರು. ಯೆಶಾಯ 66ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ ಹೇಳ್ತದೆ, ನನ್ನ ವಾಕ್ಯಕ್ಕೆ ಭಯಪಡುವವರನ್ನ ಕಟಾಕ್ಷಿಸುತ್ತಾರೆ. ಆಮೇಲೆ ಇವತ್ತು ನಾವು ದೇವರ ವಾಕ್ಯವನ್ನು ಭಯಭಕ್ತಿಯಿಂದ ನಾವಿಲ್ಲಿ ಕೇಳುವಾಗ ನಮ್ಮನ್ನು ದೇವರು ಕಟಾಕ್ಷಿಸುವರಾಗಿದ್ದಾರೆ. ಇಂಗ್ಲೀಷಲ್ಲಿ ಹೇಗಿರ್ತದೆ, ಅವರ ಮೇಲೆ ನನ್ನ ಕಣ್ಣಿಟ್ಟಿರ್ತೀನಿ. ಹ್ಯಾಸ್ ವಿ ಮೆಡಿಟೇಟ್, ಇವು ದೇವರ ವಾಕ್ಯಗಳನ್ನು ನಾವು ಧ್ಯಾನಿಸುವಾಗ ನಮ್ಮನ್ನು ದೇವರು ಏನು ಮಾಡ್ತಾರೆ? ಕಟಾಕ್ಷಿಸುತ್ತಾರೆ. ಅಂದರೆ ಅದರ ಅರ್ಥ ಏನು ಗೊತ್ತಾ? ನಮ್ಮನ್ನು ಪರಾಮರಿಸಿ ನಮ್ಮನ್ನು ನಡೆಸುವರಾಗಿರ್ತಾರೆ. ಯಾಕೆಂದರೆ ನಾವು ಅವ್ರಿಗಾಗಿ ಆ ಸಮಯವನ್ನು ನಾವು ದೇವರಿಗೆ ಕೊಟ್ಟಿದ್ದೀವಿ. 3 ಕಾರ್ಯ ನಾವು ಕಲ್ತಿದ್ದೀವಿ. ಒಂದು, ನಾವು ಕ್ಷಮಿಸಬೇಕು ಅಲ್ವಾ? ಒಂದು ಕ್ಷಮಿಸಬೇಕು. ಎರಡನೇದಾಗಿ ನಮಗೆ ಒಂದು ತಂದೆ ಇದ್ದಾರೆ. ಆ ಕಳ್ಳ ಅವನ ಕಡೆಯ ಮೊಮೆಂಟಲ್ಲಿ ಕೂಡ ದೇವರು ರಕ್ಷಿಸುವಾಗ ಹಾಗೆಯೇ ನಮ್ಗೆ ಯಾವಾಗಲೂ ಸಹಾಯ ಮಾಡೋಕ್ಕೆ ಒಂದು ತಂದೆ ಇದ್ದಾರೆ. ಮೂರನೇದಾಗಿ ನಮಗೊಂದು ಜವಾಬ್ದಾರಿ ಇದೆ. ಎಲ್ಲರಲ್ಲಿ ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಅದನ್ನು ನಾವು ನೆರವೇರಿಸಬೇಕು. ಆಮೇನ್. ಒಂದು ಸಾರಿ ಕೂಡ ನನ್ನ ಜೊತೆ ಸೇರಿ ಹೇಳಿ, ಏಸಯ್ಯ ನನಗಾಗಿಯೇ. ಎಷ್ಟು ಜನ ಹೇಳ್ತೇವೆ ನನಗಾಗಿ ಅಂತ? ನನಗಾಗಿ ಅಂತ ಹೇಳಿ. ಆಮೆನ್, ಆಮೆನ್. 4ನೇ ವಾಕ್ಯಕ್ಕೆ ಹೋಗೋಣ. ಹಲ್ಲೆಲೂಯಾ. ಎಲ್ಲರೂ ಶಬ್ದವಾಗಿ ಹಲ್ಲೆಲೂಯಾ. ಎಲ್ಲರೂ ಚೆನ್ನಾಗಿದ್ದೀರಾ? ಇಲ್ಲ, ಇವತ್ತು ಗುಡ್ ಫ್ರೈಡೇ ಅಲ್ವಾ? ಎಲ್ಲರೂ ಮುಖ ನೋಡಿದ್ರೆ ತುಂಬ ಸೊಪ್ಪಾಗಿದ್ದೀರಾ. ಎಲ್ಲರೂ ಸಂತೋಷವಾಗಿರಬೇಕು ಆ್ಯಕ್ಚುಲಿ. ಹಲ್ಲೆಲೂಯಾ. ಎಲ್ಲರೂ ಗಟ್ಟಿಯಾಗಿ ಒಂದು ಸಾರಿ ಹಲ್ಲೆಲೂಯಾ. ಆಗಲೇ ಸ್ಟಾರ್ಟ್ ಆದಾಗಲಿಂದ ನಾನು ನೋಡ್ತಾ ಇದ್ದೀನಿ, ಒಬ್ಬರು ಒಂದು ಮಾತು ಕೂಡ ಮಾತಾಡ್ತಾ ಇಲ್ಲ, ಎಲ್ಲ ಸಪ್ಪಗೆ ಸೈಲೆಂಟ್ ಆಗಿದ್ದೀರಾ. ಸೊ ಅದಕ್ಕೆ ನಾನು ನಿಮಗೆ ಒಂದು ಉತ್ಸಾಹ ಕೊಡೋದಕ್ಕೋಸ್ಕರ ಒಂದು ಜೋರಾಗಿ ಹಲ್ಲೆಲೂಯಾ ಹೇಳಿ ಅಂತ ಅಂದೆ. ಆಯಿತು. ನಾವು ಇವತ್ತು ಶಿಲುಬೆ ಮಾತುಗಳಲ್ಲಿ ನಾವು 3 ಮಾತು ನಾವು ಧ್ಯಾನ ಮಾಡಿದ್ದೀವಿ. ಒಂದು ಬಂದುಬಿಟ್ಟು ತಂದೆ ಏನನ್ನು ಕ್ಷಮಿಸು ಅಂತ ಮಾತಾಡಿದ್ವು ಅಲ್ವಾ? ಸೊ 2ನೇ ಮಾತು ಏನಂತ ಮಾತಾಡಿದ್ವಿ? ಈ ಹೊತ್ತೇ ಪರದೇಶಿಯಲ್ಲಿ. 3ನೇ ಮಾತು ಏನಂತ ಮಾತಾಡಿದ್ರಿ? ಈಗೋ ನನ್ನ ತಾಯಿ, ಈಗೋ ನಿನ್ನ ಮಗನು ಅಂತ. ನಾವಿವತ್ತು 4ನೇ ವಾಕ್ಯ ಮಾತಾಡೋಕ್ಕೆ ನಾನು ಬಂದಿದ್ದೀನಿ. ಸೊ ಇದರಲ್ಲಿ ದೇವ್ರು ಹೇಳ್ತಾ ಇದ್ದಾರೆ, ಏಲಿಯಲ್ಲಿ ಲಾಮ ಸಬಕ್ತಾನಿ ಅಂತ ಶಿಲುಬೆಯಲ್ಲಿ ಯೇಸು ಸ್ವಾಮಿ ಮಾತಾಡ್ತಾರೆ. ಸೊ ಅದರಲ್ಲಿ ಕನ್ನಡದಲ್ಲಿ ಅದರ ಅರ್ಥ ಏನಂತ ಅಂದರೆ, ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನ ಕೈ ಬಿಟ್ಟಿದಿ ಅಂತ ಹೇಳಿ ಆ ವಾಕ್ಯ. ನಾವೊಂದು ವಾಕ್ಯನ ನಾವು ಓದೋಣ. ಅದರಲ್ಲಿ ಮತ್ತಾಯ ಬರೆದ ಸುವಾರ್ತೆ 27ನೇ ಅಧ್ಯಾಯದಲ್ಲಿ 45ನೇ ವಾಕ್ಯದಿಂದ 46 ವಾಕ್ಯವರೆಗೂ ಬರುತ್ತೆ. ಅದು ನಾನೇ ಓದಿ. ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆಯವರೆಗೆ ಆ ದೇಶದ ಮೇಲೆಲ್ಲ ಕತ್ತಲೆ ಕವಿಯಿತು. ಸುಮಾರು 3 ಗಂಟೆಗೆ ಯೇಸು ಏಲಿ ಏಲಿ ಲಮಾ ಸಬಕ್ತಾನಿ, ಅಂದರೆ ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೂಗಿದನು. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನ ಕೈ ಬಿಟ್ಟಿದಿ ಅಂತ ಅಂದ್ಬಿಟ್ಟು ಇಲ್ಲಿ ಯೇಸು ಸ್ವಾಮಿ ಹೇಳ್ತಿದ್ದಾರೆ. ಈ ಮಾತು ಬಂದ್ಬಿಟ್ಟು ತುಂಬ ಶಾಕಿಂಗ್ ಆಗಿರುತ್ತೆ. ಅಂದರೆ ನಮ್ಮ ಕ್ರೈಸ್ತ ಜೀವಿತದಲ್ಲಿ ನಾವು ನೋಡಬೇಕಾದ್ರೆ ನಮಗೆಲ್ಲ ದೇವರೇ ಆಗಿರ್ತಾರೆ.
ಅಂದರೆ ನಾವು ದೇವ್ರನ್ನ ಬಿಟ್ಟು ನಾವು ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಬಿಟ್ಟು ನಾವು ಹೇಳ್ತೀವಿ. ಆದರೆ ಇಲ್ಲಿ ಯೇಸು ಸ್ವಾಮಿ ಇಲ್ಲಿ ಅವರು ಖುದ್ದಾಗಿ ಅವರೇ ಹೇಳ್ತಾ ಇದ್ದಾರೆ. ಇಲ್ಲಿ ಇದರ ಅವ್ರು ಏನಂತ ಹೇಳ್ತಾ ಇದ್ದಾರೆ ಅಂದರೆ ದೇವ್ರನ್ನ ದೇವರೇ ಕೈ ಬಿಟ್ಟಿರೋ ಥರ ಹೇಳ್ತಾ ಇದ್ದಾರೆ. ಸೊ ಅರ್ಥ ಆಗ್ತಿದೆ ಅಲ್ವಾ ನಿಮಗೆ? ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಏನು, ನನ್ನ ದೇವರೇ ನನ್ನನ್ನು ಯಾಕೆ ಕೈ ಬಿಟ್ಟಿದ್ದೀ ಅಂತ. ಇಲ್ಲಿ ದೇವರೇ ಒಂದು ಸರಿ ಹೇಳಿದ್ದಾರೆ. ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ 29ನೇ ವಾಕ್ಯದಲ್ಲಿ ಹೇಳಿದ್ದಾರೆ, ನನ್ನನ್ನು ಕಳುಹಿಸಿಕೊಟ್ಟಾತನು ನನ್ನ ಸಂಗಡ ಇದ್ದಾನೆ, ನಾನು ಅವನಿಗೆ ಮೆಚ್ಚುಗೆಯಾದದ್ದನ್ನು ಯಾವಾಗಲೂ ಮಾಡುವುದರಿಂದ ಆತನು ನನ್ನನ್ನು ಒಬ್ಬಂಟಿಗನಾಗಿ ಬಿಡಲಿಲ್ಲ ಅಂದನು. ಅಂದರೆ ದೇವರು ಯಾವತ್ತೂ ಯೇಸು ಸ್ವಾಮಿನ ಒಬ್ಬರಾಗಿ ಬಿಡಲೇ ಇಲ್ಲ ಅಂತೆ. ಸೊ ಎಲ್ಲಿವರೆಗೂ ಶಿಲುಬೆಯಲ್ಲಿ ಈ 4ನೇ ಮಾತಾಡೋವರೆಗೂ ಯೇಸು ಸ್ವಾಮಿಯವ್ರನ್ನ ಒಬ್ಬರಾಗಿ ಬಿಡಲೇ ಇಲ್ಲ ಅಂತೆ. ಇಲ್ಲಿ ಯೇಸು ಸ್ವಾಮಿಗೆ ಶಿಲುಬೆಗೆ ಹಾಕಿದಾಗ ಸುಮಾರು 12 ಗಂಟೆ ಆಗಿತ್ತು. 12 ಗಂಟೆಯಿಂದ 6 ಗಂಟೆವರೆಗೂ 3 ಗಂಟೆವರೆಗೂ ಫುಲ್ ಕತ್ತಲೆ ಆಗಿತ್ತು. ಸೊ ಅಲ್ಲಿ ಎಷ್ಟನೇ ವಾಕ್ಯ ಅಂದರೆ ನಾವು 27ನೇ ಅಧ್ಯಾಯದಲ್ಲಿ 45ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆಯವರೆಗೆ ಆ ದೇಶದ ಮೇಲೆ ಕತ್ತಲೆ ಕವಿದಿತ್ತು. ಸುಮಾರು 3 ಗಂಟೆಯಲ್ಲಿ ಯೇಸು ಸ್ವಾಮಿ ಏಲಿ ಸಬಕ್ತಾಮಿ ಅಂತ ಅಂದರೆ ನನ್ನ ದೇವರೇ ನನ್ನ ಯಾಕೆ ನನ್ನ ಕೈ ಬಿಟ್ಟಿದೆ ಅಂತ ಹೇಳ್ತಾರೆ. ಇಲ್ಲಿ ಏನಾಗುತ್ತೆ ಅಂದರೆ ಇಸ್ರಾಯೇಲ್ರು ಆ ಸಮಯದಲ್ಲಿ ಇವಾಗ ಯೇಸು ಸ್ವಾಮಿಯ 4ನೇ ಮಾತು ಹೇಳ್ತಾರಲ್ವ, ಆ ಮಾತಿನ ಸಮಯನ ನಮ್ಮ ಸಮಯಕ್ಕೆ ತಗೊಂಡ್ರೆ ಅದು 3 ಗಂಟೆ ಆಗುತ್ತೆ. ಸೊ 12ರಿಂದ 3 ತಾಸು ಅಂತ ಅಂದರೆ 3 ಗಂಟೆ ಆಗುತ್ತೆ. ಸೊ ಆ 3 ಗಂಟೆ ಸಮಯದಲ್ಲಿ ಏನು ಮಾಡ್ತಾ ಇರ್ತಾರೆ ಅಂತ ಅಂದರೆ ಇಸ್ರಾಯೇಲ್ರು ಯಜ್ಞ ಬಲಿ ಅರ್ಪಿಸ್ತಾರೆ. ಅದೇ ಆ ದಿನದ ಕಡೆಯ ಬಲಿ, ಅಂದರೆ ಡೈಲಿ ಬಲಿ ಅರ್ಪಿಸ್ತಾರಲ್ವ. ಸೊ ಆ ದಿನದ ಕಡೆಯ ಬಲಿನ ಆ ಸಮಯದಲ್ಲೇ ಅರ್ಪಿಸೋದಂತೆ. ಸೊ ಇಲ್ಲಿ ಯೇಸು ಸ್ವಾಮಿ ಆ ಸಮಯದಲ್ಲಿ ಅವರೇ ಯಜ್ಞದ ಕುರಿಯಾಗಿ ಅವ್ರನ್ನ ಒಪ್ಪಿಸ್ಕೊಡ್ತಾ ಇದ್ದಾರೆ. ಸೊ ಆವಾಗ ಯೇಸು ಸ್ವಾಮಿ ದೇವರು ಏನು ಮಾಡಿದ್ದಾರೆ, ಅವ್ರನ್ನ ಕೈ ಬಿಟ್ಬಿಟ್ಟಿದ್ದಾರೆ. ನೀವು ಅನ್ಕೊತೀರಾ ಇವಾಗ ಯೇಸು ಸ್ವಾಮಿ ಕೈ ಬಿಡುವಂಥ ಒಂದು ವ್ಯಕ್ತಿನ? ನೀವು ಹೇಳಿ. ಇವಾಗ ನೀವು ತಪ್ಪು ಮಾಡೋರಿಗಾದರೆ ನೀವು ಓಕೆ ಸರಿ ಇಲ್ಲಪ್ಪ ಅಂತ ಅಂದ್ಬಿಡ್ಬೋದು. ಯೇಸು ಸ್ವಾಮಿನೇ ಹೇಳ್ತಾರೆ, ದೇವರು ಅವ್ರ ಚಿತ್ತದಂತೆಯೇ ನಡೀತಾರೆ, ದೇವ್ರನ್ನ ಪ್ರಿಯವಾಗಿರೋದನ್ನು ಮಾತ್ರನೇ ಮಾಡ್ತಾರೆ. ಸೊ ಅಷ್ಟೆಲ್ಲ ಇದ್ಮೇಲೆ ದೇವರು ಅವ್ರನ್ನ ಕೈ ಬಿಡೋಕ್ಕೆ ಸಾಧ್ಯನಾ? ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಆದ್ರೂ ಯೇಸು ಸ್ವಾಮಿ ಅವ್ರನ್ನ ಕೈ ಬಿಡುವಂಥ ಪರಿಸ್ಥಿತಿ ಬಂದಿತ್ತೆ. ಯಾಕೆ ಅಂತ ಅಂದರೆ ಇಲ್ಲಿ 27ನೇ ಅಧ್ಯಾಯ 45ನೇ ವಾಕ್ಯದಲ್ಲಿ ಹೇಳುತ್ತೆ, ಮಧ್ಯಾಹ್ನ ಎಲ್ಲ ಅಲ್ಲಿ 12 ಗಂಟೆಯಿಂದ 3 ಅವರು ಕತ್ತಲೆ ಆಗಿತ್ತಲ್ವ. ಸೊ ಕತ್ತಲೆ ಏನನ್ನು ಸೂಚಿಸುತ್ತೆ ಅಂತ ಅಂದರೆ, ಕತ್ತಲೆ ಬಂದ್ಬಿಟ್ಟು ಈವಿಲ್ ಅಂದರೆ ಪಾಪ, ಕೆಟ್ಟದನ್ನೇ ಸೂಚಿಸುತ್ತೆ. ಇವಾಗ ಬೆಳಕು ಅಂತ ಅಂದರೆ ನಾವು ಆತ್ಮಿಕ ವಿಷಯದ ಸಿಂಪಲಾಗಿ ಅಂದ್ಕೊಳ್ಳಿ. ಬೆಳಕು ಅಂತ ಅಂದರೆ ಆತ್ಮಿಕ, ಕತ್ತಲೆ ಅಂತ ಅಂದರೆ ಆತ್ಮಿಕ ಇಲ್ಲದೆ ಇರೋದು ಅಂದರೆ ಪಾಪ ಅಂತಲೇ ಅಂದ್ಕೊಳ್ಳಿ. ಸೊ ಇವಾಗ ನೀವು ಯಾವಾಗ ನಿಮ್ಮದ್ರಲ್ಲಿ ಪಾಪ ಬರುತ್ತೆ ಅಲ್ವಾ, ಸೊ ಪಾಪ ಬಂದಾಗಲೇ ದೇವರು ನಮ್ಮನ್ನ ದೂರ ಮಾಡಲ್ಲ, ಬಟ್ ನಮ್ಮ ಪಾಪಗಳು ಬಂದ್ಬಿಟ್ಟು ನಮ್ಮನ್ನ ದೂರ ಮಾಡಿಬಿಡುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ. ಸೊ ಇವಾಗ ಏನಾಗುತ್ತೆ, ಯೇಸು ಸ್ವಾಮಿನೂ ಏನು ಮಾಡ್ತಾರೆ, ಅಲ್ಲಿ ಎಲ್ಲರೂ ಲೋಕದಲ್ಲಿರೋ ಎಲ್ಲ ಪಾಪಗಳನ್ನ ಅವ್ರ ಮೇಲೆ ಹೊತ್ಕೊಂಡಿರೋದ್ರಿಂದ, ಸೊ ಅವರು ತಾನಾಗಿಯೇ ಅವರು ಪಾಪಿಯಾಗಿ ಅಂದರೆ ಒಂದು ಅಪರಾಧಿಯಾಗಿ ದೇವರು ಎದುರುಗಡೆ ಕಾಣಿಸ್ಕೊಳ್ತಾರೆ. ಸೊ ಅವಾಗ ಪಾಪ ಯಾವಾಗ ಬರುತ್ತೋ ಆವಾಗ ಅವರು ತನ್ನ ಮುಖನ ತಿರುಗಿಸ್ಕೊಬಿಡ್ತಾರೆ ಅಂದರೆ ಅವರು ಪಾಪದಿಂದ ಅವರು ದೇವರ ಪ್ರಸನ್ನತೆನ ಕಳ್ಕೊಂಡ್ಬಿಡ್ತಾರೆ. ಸೊ ಆ ಥರ ಅವರು ಯೇಸು ಸ್ವಾಮಿ ತಾನಾಗಿಯೇ ಅವರು ಪಾಪಿಯಾಗಿ ಅವರು ದೇವರ ಸಮ್ಮುಖದಿಂದ ಅವರು ಅಗಲಲ್ಪಡ್ತಾರೆ. ಸೊ ಆ ಸಮಯದಲ್ಲೇ ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದೆ ಅಂತ. ಅವರು ಕಲ್ವಾರಿ ಶಿಲುಬೆಯಲ್ಲಿ ಮೊಳೆ ಹೊಡಿಬೇಕಾದ್ರೂ ಎಷ್ಟು ಘೋರವಾಗಿ ನೋವಿರುತ್ತೆ. ಸೊ ಆದ್ರೂ ಅವರು ಈ ಮಾತನ್ನ ಹೇಳಲಿಲ್ಲ. ಸೊ ಚಾಟಿಯಿಂದ ಹೊಡಿಬೇಕಾದ್ರೂ ನಾವೆಲ್ಲ ಕತ್ಲೆಯಲ್ಲಿ ಬೇಕಾದರೆ ಸಹಿಸ್ಕೊಬಿಡ್ತೀವಿ, ವಧೆ ಎಲ್ಲ ಸಹಿಸ್ಕೊಳಕ್ಕಾಗಲ್ಲ. ಆದರೆ ದೇವರು ಅಷ್ಟು ಘೋರವಾದ ನೋವು ಎಲ್ಲ ಸಹಿಸ್ಕೊಂಡ್ರು ಆ ಕತ್ತಲೆ ಬಂದಾಗ ಮಾತ್ರ ದೇವ್ರು ಹೇಳ್ತಾರೆ, ಯಾಕೆ ನನ್ನ ಕೈ ಬಿಟ್ಟಿದೆ ಅಂತ. ಆವಾಗ ಅವ್ರಿಗೆ ಏನಾಗುತ್ತೆ, ಅವ್ರಿಗೆ ಫೀಲ್ ಆಗುತ್ತೆ. ಏನಂತ ಅವ್ರಿಗೆ ಗೊತ್ತಾಗುತ್ತೆ, ದೇವ್ರು ನನ್ನ ಬಿಟ್ಟೋಗಿದ್ದಾರೆ. ಅವ್ರಿಗೆ ದೇವ್ರ ಪ್ರಸನ್ನತೆ ಎಷ್ಟು ಮುಖ್ಯ ಅನ್ನೋದನ್ನು ನೀವು ಕೂಡ ಈ ವಾಕ್ಯದ ಮುಖಾಂತರ ನಾವು ತಿಳ್ಕೊಬೇಕು. ನಾವು ಎಷ್ಟು ತಪ್ಪು ಮಾಡ್ತೀವಲ್ವಾ. ಸೊ ನಾವು ತಪ್ಪುಗಳು ಅಂತಂದರೆ ನಾವು
ಏನದು ಸುಮ್ಮನೆ ಕೊಲೆ ಮಾಡೋದು ಅಂಥವಂತನೂ ಅಲ್ಲ. ನಮ್ಮ ಮನಸ್ಸಲ್ಲಿ ಇರುತ್ತೆ ತಪ್ಪುಗಳು, ತುಂಬ ತಪ್ಪು. ದೇವರಿಗೆ ವಿರೋಧವಾಗಿ ಏನೇನು ಮಾಡ್ತೀವೋ ಅದೆಲ್ಲ ತಪ್ಪು ಅಂತಲೇ ಲೆಕ್ಕ ಮಾಡ್ಕೊಳ್ಳಿ. ಸೊ ಆ ಥರ ನಾವು ದೇವರಿಗೆ ಮೆಚ್ಚುಗೆ ಇಲ್ಲದಿರೋದನ್ನು ನಾವು ಮಾಡುವಾಗ ನಾವು ದೇವರಿಗೆ ನಾವು ನಮ್ಮ ಪಾಪಗಳನ್ನ ಜಾಸ್ತಿ ಮಾಡಿ ನಾವು ದೇವರ ಪ್ರಸನ್ನತೆಯನ್ನು ನಾವು ಕಳ್ಕೊಂಡ್ಬಿಟ್ಟಿರ್ತೀವಿ. ಸೊ ನಾವು ಆ ಥರ ದೇವರ ಪ್ರಸನ್ನತೆಯನ್ನು ಕಳ್ಕೋಬಾರ್ದು. ನಾವು ಯಾವಾಗಲೂ ದೇವರೊಂದಿಗೆ ಐಕ್ಯತೆಯಿಂದ ಇರಬೇಕು ಎಂಬುದಾಗಿಯೇ ದೇವರು ಏನು ಮಾಡಿದ್ದಾರೆ, ಅವರು ಕಲ್ವಾರಿ ಶಿಲುಬೆ ಮೇಲೆ ಅವರು ಒಬ್ಬಂಟಿಗನಾಗಿ ಫೀಲ್ ಮಾಡಿದ್ದಾರೆ. ಸೊ ಅಂದರೆ ಒಬ್ಬಂಟಿಗನಾಗಿ ಅಲ್ಲಿ ಹೋರಾಟ ಮಾಡಿದ್ದಾರೆ. ಯಾರಿಗೋಸ್ಕರ? ನಮಗೋಸ್ಕರ, ನಿಮಗೋಸ್ಕರನೇ ಅವ್ರು ಮಾಡಿದ್ದಾರೆ. ಇದನ್ನು ನೀವು ಒಂದು ಸಿಂಪಲಾಗಿ ಅರ್ಥ ಮಾಡ್ಕೊಳ್ತಾರೆ. ನಾನೊಂದು ಇದು ಹೇಳ್ತೀನಿ. ಯಾವಾಗಲೂ ಈ ಮಗು ಹುಟ್ಟುತ್ತಲ್ವಾ, ಸೊ ಮಗು ಹುಟ್ಟುವಾಗ ಅದರದ್ದು ಕರುಳು ಬಳ್ಳಿನ ಕಟ್ ಮಾಡ್ತಾರೆ ಅಲ್ವಾ. ಸೊ ಅದು ಕರುಳು ಬಳ್ಳಿನ ಕಟ್ ಮಾಡಬೇಡ ಅಂತ ತಾಯಿ ಹೇಳೋಕ್ಕಾಗುತ್ತಾ? ಆಗಲ್ಲ. ಯಾಕೆ? ಇವಾಗ ಆ ಥರ ಇಟ್ಕೊಂಡ್ರೂ ಇಬ್ಬರೂ ಸತ್ತೋಗ್ತಾರೆ. ಸೊ ಅದನ್ನು ಕಟ್ ಮಾಡಿದ್ರೇ ಒಂದು ಹೊಸ ಜೀವನ ಉಂಟಾಗುತ್ತೆ. ಹಾಗೆಯೇ ಯೇಸು ಸ್ವಾಮಿನೂ ಅಲ್ಲಿ ಅವ್ರನ್ನ ದೇವರು ಯೇಸು ಸ್ವಾಮಿನ ಅಲ್ಲಿ ರಿಜೆಕ್ಟ್ ಮಾಡುವಂಥ ಪರಿಸ್ಥಿತಿ ಇರುತ್ತೆ. ಸೊ ಯಾಕೆಂದರೆ ಅವ್ರನ್ನ ಅಲ್ಲಿ ರಿಜೆಕ್ಟ್ ಮಾಡಿದ್ರೇ ನೆಕ್ಸ್ಟ್ ಅವ್ರನ್ನ ನಾವು ಮಹಿಮೆಯಿಂದ ಸೇರಿಸ್ಕೊಳ್ಳೋಕ್ಕಾಗೋದು. ಆವಾಗಲೇ ನೀವು ಅವ್ರಿಗೆ ಮಕ್ಕಳಾಗಿ ನಾವು ಬರೋಕ್ಕಾಗೋದು. ಸೊ ಅದಕ್ಕೋಸ್ಕರನೇ ದೇವರು ಅವರು ತನ್ನ ಒಬ್ಬನೇ ಮಗನನ್ನು ಆ ಕಲ್ವಾರಿ ಶಿಲುಬೆಯಲ್ಲಿ ಸಂಬಂಧನೇ ಮರೆತುಬಿಟ್ರು. ತಂದೆ ಮಗ ಸಂಬಂಧನೇ ಮರೆತುಬಿಟ್ಟು ಅವ್ರನ್ನ ಪಾಪಿ ಅಂತ ಗುರುತಿಸ್ಬಿಟ್ರು. ತಂದೆಯಾದ ದೇವರು ಯೇಸು ಸ್ವಾಮಿನ ಪಾಪಿ ಅಂತ ಗುರುತಿಸ್ಬಿಟ್ರು. ಆ ಪಾಪಿ ಅಂತ ಗುರುತಿಸಿದ ಕಾರಣ ಏನಂತಂದರೆ, ನೀವು ಪಾಪಿಗಳಾಗಿರಬಾರ್ದು, ನಾವು ನೀತಿವಂತರು, ಆತನ ರಕ್ತದಿಂದ ನಾವು ತೊಳೆಯಲ್ಪಟ್ಟಿದ್ದೀವಿ ಅಂತ ನಾವು ನಮ್ಮ ಪಾಪಗಳಿಗಾಗಿ ಯೇಸು ಸ್ವಾಮಿ ತನ್ನನ್ನೇ ತಾನು ಯಜ್ಞದ ಕುರಿಯಾಗಿ ಅವರು ಕೊಟ್ಟು ಅನೇಕ ಪಾಡುಗಳನ್ನ ಅನುಭವಿಸಿ ನಮಗೆ ನಿತ್ಯ ಜೀವ ಕೊಡೋದಕ್ಕೋಸ್ಕರ ಅವರು ಕಲ್ವಾರಿ ಶಿಲುಬೆಯಲ್ಲಿ ಬಲಿಯಾಗಿದ್ದಾರೆ. ಆ ಸಮಯದಲ್ಲೇ ಅದೇ ಆವಾಗಲೇ ಈ ಮಾತು ಹೇಳೋದು ಏನಂತಂದರೆ, ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದೆ? ಯಾಕೆ ಅಂದರೆ ನಾವು ಎಲ್ಲ ಕೈ ಬಿಡಲ್ಪಡಬಾರ್ದು, ಅವ್ರು ಮಾತ್ರ ಕೈ ಬಿಡಲ್ಪಟ್ಟು ನಮ್ಮನ್ನೆಲ್ಲ ತಂದೆ ಬಳಿಗೆ ಸೇರಿಸೋದಕ್ಕೋಸ್ಕರ ಅವರು ಕೈ ಬಿಡಲ್ಪಟ್ಟರು ಅಂತ ಈ ವಾಕ್ಯ ಹೇಳ್ತಾ ಇದ್ದಾರೆ. ಬ್ಲೆಸ್ಡ್ ರಾಜು, 4 ವಾಕ್ಯದಲ್ಲೂ ನಾವು ಆಶೀರ್ವದಿಸಲ್ಪಟ್ಟಿದ್ದೀವಿ. ಎಷ್ಟು ಸುಂದರವಾದ ವಾಕ್ಯಗಳನ್ನು ತುಂಬ ಟೈಮ್ ತೊಗೊಂಡಿರ್ತೀರಿ. ಇವರೆಲ್ಲ ಸುಮ್ಗೆ ಬಂದು ಪ್ರಸಂಗ ಮಾಡೋಕ್ಕೆ ಆಗಲ್ಲ, ತುಂಬ ಟೈಮ್ ತಗೊಂಡು ಅವ್ರು ನಮಗಾಗಿ ಪ್ರಸಂಗ ಮಾಡುವರಾಗಿದ್ದಾರೆ. ಕೀರ್ತನೆ 119 ಅದರಲ್ಲಿ 105ನೇ ವಾಕ್ಯ ಹೇಳ್ತಿದೆ, ನಿನ್ನ ವಾಕ್ಯವೇ ನನ್ನ ದೀಪವು, ನನ್ನ ಕಾಲಿಗೆ ದೀಪವು, ದಾರಿಗೆ ಬೆಳಕಾಗಿದೆ. ಈ ಕೇಳ್ತಾರೆ ಒಂದೊಂದು ವಾಕ್ಯಗಳು ನಮಗೆ ಯೇಸು ಸ್ವಾಮಿ ಬರವಣಿಗೆ ತಡೆಯಾದರೆ ಗುಡ್ ಫ್ರೈಡೇವರೆಗೂ ಈ ವಾಕ್ಯಗಳು ನಮಗೆ ದೀಪವಾಗಿಯೂ ಬೆಳಕಾಗಿರ್ತದೆ. ಆಮೆನ್. ಆಮೇಲೆ ಹೇಳ್ತೀರಾ? ಆಮೇಲೆ ಒಂದೊಂದು ವಾಕ್ಯ ನಮಗೆ ಅದು ಜೀವವಾಗಿಯೂ ಅದು ನಮಗೆ ಬೆಳಕಾಗಿರ್ತದೆ. ಜನ ನೋಡಿದ್ದೀರ ವಾಕ್ಯದಲ್ಲಿ ಏಲಿ ಸಾವಧಾನಿ ಅಂತ ಗಟ್ಟಿ ಶಬ್ದದಿಂದ ಹೇಳಿದ್ರೆ ಸ್ವಾಮಿ ಇಲ್ವಾ? ಓದಿ ಆ ವಾಕ್ಯ ಒಂದು ಸರಿ. ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆಯವರೆಗೆ ಆ ದೇಶದ ಮೇಲೆಲ್ಲ ಕತ್ತಲೆ ಕವಿಯಿತು. ಸುಮಾರು 3 ಗಂಟೆಗೆ ಯೇಸು ಏಲಿ ಏಲಿ ಲಮಾ ಸಬಕ್ತಾನಿ ಅಂದರೆ, ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೂಗಿದನು. ಅಂದರೆ ನೀವು ಯೋಚನೆ ಮಾಡಿರಿ, ಯಾರಾದ್ರೂ ಪ್ರಾಣ ಕೊಡ್ತಾರಲ್ಲ, ಲಾಸ್ಟಲ್ಲಿ ಪ್ರಾಣ ಬಿಡ್ತಾರಲ್ಲ, ಅವನ್ನೆಲ್ಲ ನೀವು ನೋಡಿ ಅವ್ರಿಗೆ ಶಕ್ತಿನೇ ಇರೋದಿಲ್ಲ. ತುಂಬ ಸ್ಲೋವಾಗಿ ಮಾತಾಡ್ತಾರೆ, ತುಂಬ ನಿಧಾನವಾಗಿ ಮಾತಾಡ್ತಾರೆ. ಆದರೆ ಇಲ್ಲಿ ಯೇಸು ಸ್ವಾಮಿ ನೋಡಿ, ಆ ಕಡೆಗಳಿಗೆಯಲ್ಲಿ ಕೂಡ ಅವ್ರ ಮಹಾಶಬ್ದದಿಂದ ಏಲಿ ಲಾಮಾ ಸಾವಧಾನಿ ಅಂತ ಹೇಳುವ ಸಮಯದಲ್ಲಿ ಯೇಸು ಸ್ವಾಮಿ ಬಲಹೀನನಲ್ಲ, ಕಡೆವರೆಗೂ ಕೂಡ ಅವರು ಶಕ್ತಿಶಾಲಿಯೊಳ ದೇವರು. ಆಮೇಲೆ ಯಾವಾಗಲೂ ಒಂದು ಮಗು ಜನಿಸುವಾಗ ಅದು ಬದುಕಕ್ಕಾಗಿ ಜನಿಸೋದು, ಎಂದುಕೊಳ್ಳೋದು ಪರದಲ್ಲ வாழ்றதுக்காக. ಆದರೆ ಯೇಸು ಸ್ವಾಮಿ ಮಾತ್ರ ಜನಿಸುವಾಗಲೇ ನನಗೂ ನಿಮಗಾಗಿ ಸಾಯುವುದಕ್ಕಾಗಿ ಪ್ರಾಣ ಕೊಡುವುದಕ್ಕಾಗಿಯೇ ಜನಿಸಿದ್ದು. ಆಮೇಲೆ ಹಾಗೆಲ್ಲರೂ ಹೇಳಿ, ಯೇಸು ಸ್ವಾಮಿ ಶಕ್ತಿಯುಳ್ಳ ದೇವರವರು. ಆಮೇಲೆ ತುಂಬ ಹೊತ್ತು ಕೂತಿದೆ, 4 ಮಾತಾಗಿದೆ. ಮೋಸ್ಟ್ಲಿ 12 ಗಂಟೆಗೆ ನಾವು ಮುಗಿಸ್ಬಿಡ್ತೀವಿ. ಒಂದು ಚರಣ ನಾವು ಹಾಡುವಾಗ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಒಂದು ವೇಳೆ ಕೈ ಕಾಲು ಸ್ವಲ್ಪ ಹಾಗೆ ಮಾಡೋರಾಗಿದ್ದರೆ ಮಾಡಿ, ಯಾರು ನೀರು ಕುಡಿಯಂಗಿದ್ರೆ ಕೂಡ ನೀರು ಕುಡ್ಕೊಂಡು ಬನ್ನಿ. ನಾವು 3 ವಾಕ್ಯಗಳನ್ನು ಧ್ಯಾನಿಸ್ತೀವಿ. ನಿಜವಾಗಿಯೂ ಈ 4 ಮಾತುಗಳು ನನಗೆ ಆಶೀರ್ವಾದವಾಗಿದ್ದು ಅನ್ನೋರು ಮಾತ್ರ ಒಂದು ಹಲ್ಲೆಲೂಯಾ ಹೇಳೋಣ. ಹಲ್ಲೆಲೂಯಾ. ಆಮೇನ್. ಪಾಪವಿಲ್ಲದ ಯೇಸು ನಮಗಾಗಿ ಪಾಪವಾದರೂ ಬರೋ ವರ್ಷವನ್ನು
ದೇವರ ಚಿತ್ತವಾದರೆ ನಮಗೆ ಎಲ್ಲಿಯೋ ಬ್ರದರ್ ಇದ್ದಾರೆ, ಆಮೇಲೆ ಯೋಹಾನ್ ಇದ್ದಾರೆ, ವಿಶ್ವನಾಥ್ ಬ್ರದರ್, ಅವನ್ನೆಲ್ಲ ಭಾಳ ಖುಷಿ ಆಗ್ತದೆ. ನೀವು ಹುಡುಗರೆಲ್ಲ ಬಂದು ದೇವ್ರ ವಾಕ್ಯ ಇಷ್ಟು ಸಾರ್ತಾ ಇರುವಾಗ ಇನ್ನು ಜಾಯಲ್, ನಮ್ಮ ಮಂಜುನಾಥ್ ಎಲ್ಲ ಬೆಳೆದು ಬರಬೇಕು ನಾವು. ಹಾಗೆ ಭಾಳ ಖುಷಿ ಆಗ ಒಂದು ತಂದೆಗೆ ಮಾತ್ರ ಮಕ್ಕಳು ಬೆಳೆಯುವಾಗ ಖುಷಿ ಅದು. ಹಾಗೆ ಬರೋ ವರ್ಷ ಇನ್ನೂ ಹೊಸಬರಾಗಿ ಮನೋಹರೆಲ್ಲ ಬಂದು ಸಾರಲಿಕ್ಕೆ ದೇವರ ಕೃಪೆ ಮಾಡಲಿ. ಆಮೇಲೆ ಯಾರು ನೀರು ಕುಡಿಯಂಗಿದ್ರು ಕೂಡ ನೀ ಕುಡಿದು ಬನ್ನಿ. ಪಾಪವಿಲ್ಲದ ನೀನು ಪಾಪದಿಂದ ನನ್ನ ಬಿಡಿಸಲು ದಂಡನೆಯ ಹೊತ್ತುಕೊಂಡೆ, ಮಗನಾಗಿ ಮಾಡಿಕೊಂಡೆ. ಪಾಪವಿಲ್ಲದ ನೀನು ಪಾಪದಿಂದ ನನ್ನ ಬಿಡಿಸಲು ದಂಡನೆಯ ಹೊತ್ತುಕೊಂಡೆ, ಮಗಳಾಗಿ ಮಾಡಿಕೊಂಡೆ. ನಿನ್ ಪ್ರತಿ ರಕ್ತ ಕಣದಲು ನನ್ನ ರೂಪ ಇರಿಸಿರುವೆ, ನಿನ್ ಜೀವದಲ್ಲೇ ನನ್ನ ಒದಗಿಸಿದೆ. ನಿನ್ ಪ್ರತಿ ರಕ್ತ ಕಣದಲು ನನ್ನ ರೂಪ ಇರಿಸಿರುವೆ, ನಿನ್ ಜೀವದಲ್ಲೇ ನನ್ನ ಒದಗಿಸಿದೆ. ಆರಾಧಿಸುವೆ ನಿನ್ನ, ಆರಾಧಿಸುವೆ, ಆರಾಧಿಸುವೆ ನಿನ್ನ ಯೇಸುವೇ. ಸ್ತುತಿಗೆ ಯೋಗ್ಯನು ನೀನೇ, ಮಹಿಮೆಗೆ ಪಾತ್ರನು ನೀನೇ, ನನ್ನಯ ಕರ್ತನೇ ಯೇಸುವೇ. ಆರಾಧಿಸುವೆ ಜೀವ ಸ್ವರೂಪನಾದ ದೇವರನ್ನ, ಆರಾಧಿಸುವೆ ಯೇಸುವೇ. ಸ್ತುತಿಗೆ ಯೋಗ್ಯನು ನೀನೆ, ಮಹಿಮೆಗೆ ಪಾತ್ರನು ನೀನೆ, ನನ್ನಯ ಕರ್ತನೇ ಯೇಸುವೇ. ಸಭೆಯಾಗಿ ನನ್ನಯ ಕರ್ತನೇ ಯೇಸುವೇ. ಕರಗಳ ಎತ್ತಿ ಊರ್ಣ ಒಂದೊಂದು ದೇವರ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡಿದ್ರು. ಆರಾಧಿಸುವೆ ಮೊಣಕಾಲೂರಿ ಆತನ ಶ್ರೇಷ್ಠ ನಾಮವನ್ನು, ನಿನ್ನ ಶ್ರೇಷ್ಠ ನಾಮವ ಎಂದೆಂದಿಗೂ ಆರಾಧಿಸುವೆ, ಎಂದೆಂದಿಗೂ ಆರಾಧಿಸುವೆ. ಥ್ಯಾಂಕ್ ಯು ಲಾರ್ಡ್. ನಮ್ಮಗಾಗಿ ಮಗನಾಗಿ ಮಗಳಾಗಿ ಮಾಡುವುದಕ್ಕೆ ನೀನು ಕೈ ಬಿಡಲ್ಪಟ್ಟು ದೇವರಪ್ಪ ನಮ್ಮನ್ನು ಕರ ಹಿಡಿದಿದ್ದಕ್ಕಾಗಿ ಆ ದಿನಕ್ಕಾಗಿ ನಾವು ಕೃತಜ್ಞತೆ ಮಾಡ್ತೀವಿ. ಸ್ವಾಮಿ ಬಂದಿರೋ ಎಲ್ಲರನ್ನ ಮಾನಿಸು ದೇವರಪ್ಪ. ಎಲ್ಲೆಲ್ಲ ಆರಾಧನೆ ನಡೀತದೋ ಅಲ್ಲೆಲ್ಲ ನಿನ್ನ ಮಹಿಮೆ ತುಂಬಿರಲಿ ದೇವರಪ್ಪ. ಬಂದವರೆಲ್ಲರೂ ಕೂಡ ಪಾತ್ರೆ ತುಂಬಿ ಹೊರಸೂಸುತ್ತದೆ ಅಂತ ಹೇಳಿದ ಹಾಗೆ ನಿನ್ನ ಜೀವದಿಂದ ನಿನ್ನ ಆಶೀರ್ವಾದ ಬೆಳಕು ಪ್ರಕಟಣೆಗಳನ್ನು ತುಂಬಿ ಹೊರಳಲಿ ದೇವರಪ್ಪ. ಐದನೇ ಮಾತೊಂದು ಕೂಡ ಪರಿಶುದ್ಧಾತ್ಮನೇ ನಮ್ಮೊಟ್ಟಿಗೆ ಮಾತಾಡಿ ನಾ ಕಾದಿದ್ದೀವಿ ದೇವರಪ್ಪ. ಯೇಸುವಿನ ನಾಮದಲ್ಲಿ ತಂದೆಯೇ, ಕೊರೋನಾ ಸಮಯದಲ್ಲಿ ಹಲ್ಲೆಲೂಯಾ. ನೀರು ಕುಡಿಯೋರೆಲ್ಲ ಕುಡಿದ್ರಾ? ಕರ್ತನ ಪರಿಶುದ್ಧ ನಾಮಕ್ಕೆ ಮಹಿಮೆ ಆಗಲಿ. 7 ಮಾತುಗಳಲ್ಲಿ 5ನೇ ಮಾತನ್ನು ಕೂಡ ಈ ಸಮಯದಲ್ಲಿ ನಾವು ಧ್ಯಾನಿಸೋಕ್ಕೆ ಬಂದಿದ್ದೇವೆ. ಭಾಳ ಮುಖ್ಯವಾದಂಥ ಸಮಯಕ್ಕೆ ನಾವು ಹತ್ತಿರವಾಗಿದ್ದೀವಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಈ ಭೂಮಿ ಮೇಲೆ ಮಾನವನಾಗಿ ಇಳಿದು ಬಂದಾಗ ಮನುಷ್ಯನಂತೆ ಆತನು ಭಾವಿಸುವವನಾಗಿದ್ದನು. ಹಲ್ಲೆಲೂಯಾ. ಮಾನವನಾಗಿ ನಮ್ಮ ಸಂಗಡ ಆತನು ನಡೆದನು ಅಂತ ದೇವರ ವಾಕ್ಯದಲ್ಲ ನೋಡ್ತೀವಿ. ಹಾಗಾದರೆ ಇವತ್ತು ಕೂಡಿ ಬಂದಿರೋಂಥ ನಾವೆಲ್ಲರೂ ಕೂಡ ಭಾಗ್ಯವಂತರು. ಯಾಕೆಂದರೆ ಶುಭ ಶುಕ್ರವಾರ ಅಂದರೆ ದುಃಖದ ದಿನ ಅಲ್ಲ. ಇವತ್ತು ಒಂದು ನಮ್ಮ ಮನೆಗಳಲ್ಲಿ ಒಂದು ಸಾವಾಗೈತಂದರೆ ಭಾಳ ದುಃಖದಿಂದ ನಾವು ಇರ್ತೀವಿ. ಅಂದರೆ ಇವತ್ತು ನಾವು ಕೂಡಿ ಬಂದಿರೋದು ದುಃಖವಾಗಿರೋದಕ್ಕಲ್ಲ,
ಶುಭ ಶುಕ್ರವಾರ ಅಂದರೆ, ಗುಡ್ ಫ್ರೈಡೆ ಅಂದರೆ ನಾವು ಸಂತೋಷವಾಗಿ ದೇವರು ಮಾಡಿದನ್ನು 7 ಮಾತುಗಳನ್ನು ಧ್ಯಾನ ಮಾಡೋದಕ್ಕಾಗಿ ಬಂದಿರುವ ಕೂಡ ಆ 7 ಮಾತುಗಳಲ್ಲಿ ದೇವರು ನಮಗೆ ಏನು ಕಲಿಸಿಕೊಡ್ತಾರಂತ ಕೇಳೋದಕ್ಕಾಗಿ ನಾವು ಬಂದಿದ್ದೀವಿ. ಹಲ್ಲೆಲೂಯಾ. ಕೇಳೋದಕ್ಕಾಗೆ ಬಂದಿದ್ದೀವಿ. ಯಾಕಂದರೆ ಒಂದು ಮನೆಯಲ್ಲಿ ಸಾವಾದರೆ ಭಾಳ ದುಃಖ ಪಡ್ತೀವಿ, ಭಾಳ ವೇದನೆಯಲ್ಲಿರ್ತೀವಿ, ಭಾಳ ಮುಖ ನೋಡೋಕ್ಕೆ ಒಂದು ಬೇಸರದಲ್ಲಿ ನಾವು ನೋಡ್ತೀವಿ. ಆದರೆ ಇಲ್ಲಿ ಆ ರೀತಿಯಲ್ಲಿಲ್ಲ. ದೇವರು ನಮಗೆ ಒಳ್ಳೆಯದಾಗಬೇಕಂತ ಕಲ್ವಾರಿ ಶಿಲುಬೆ ಮೇಲೆ ತನ್ನ ದೇಹವನ್ನೇ ಒಪ್ಪಿಸಿಕೊಟ್ಟು ನಮ್ಮ ಎಲ್ಲ ಪಾಡುಗಳನ್ನು ಆತನು ಹೊತ್ತುಕೊಂಡು ಇವತ್ತು ನಮಗೆ ಜಯ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಇವತ್ತು ನೋಡಬೇಕಾಗಿರೋಂಥ 5ನೇ ಮಾತು ಯೋಹನ ಬರೆದಂಥ ಸುವಾರ್ತೆ 19ನೇ ಅಧ್ಯಾಯದಲ್ಲಿ 28ನೇ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ಮೇಲೆ ಯೇಸು ಈಗ ಎಲ್ಲ ತೀರಿತೆಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆ ಆಗಿದೆ ಅಂದನು. ಅದಕ್ಕಿಂತ ಮುಂಚಿತವಾಗಿ ಯೋಹಾನ 4:14 ಓದ್ರಿ. ದೇವರು ಇಲ್ಲಿ ಮುಂಚಿತವಾಗಿ ನಾನು ಕೊಡುವಂಥ ನೀರು ಕುಡಿದರೆ ಎಂದಿಗೂ ನೀರಡಿಕೆ ಆಗೋದಿಲ್ಲ ಅಂತ. ಅರಣ್ಯದಲ್ಲಿ ನಾವು ನೋಡ್ತೀವಿ, ನೀರನ್ನು ವರ್ತೆಯಾಗಿ ದೇವರು ಉಂಟು ಮಾಡಿದನು. ಇಸ್ರಾಯೇಲ್ ಜನರಿಗೆ ಬಂಡೆಯಿಂದ ನೀರನ್ನು ಒದಗಿಸಿದ ಆತನು. ಕಾನಾವೂರಿನ ಮದುವೆಯಲ್ಲಿ ನೀರನ್ನು ದ್ರಾಕ್ಷಾರಸವಾಗಿ ಮಾರ್ಪಡಿಸಿದಂಥ ದೇವರು. ಹಾಗೆ ನಾವು ನೋಡಬೇಕಾದ್ರೆ ಇಲ್ಲಿ ನಾನು ಕೊಡುವಂಥ ನೀರು ನೀವು ಕುಡಿಯೋದಾದರೆ ಎಂದಿಗೂ ದಾಹವಾಗೋದಿಲ್ಲ ಅಂತ ನೋಡ್ತೀವಿ. ಇನ್ನೊಂದು ವಾಕ್ಯದಲ್ಲಿ ನೋಡ್ತೀವಿ 7, ಅದೇ ಯೋಹಾನ 7:37 ನಾವು ನೋಡೋಣ. ಆ ಜಾತ್ರೆಯ ಮಹಾ ದಿವಸದಲ್ಲಿ ಕಡೇ ದಿನದಲ್ಲಿ ಯೇಸು ನಿಂತುಕೊಂಡು ಯಾವನಿಗಾದರೂ ನೀರಡಿಕೆ ಆಗಿದ್ದರೆ ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನ ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು. ನೋಡ್ದ, ಜೀವಕರವಾದಂಥ ಹೊಳೆಗಳು ನಮ್ಮ ಹೊಟ್ಟೆ ಒಳಗಡೆಯಿಂದ ದೇವರು ಹರಿಸೋದಕ್ಕೆ ಸಿದ್ಧವಾಗಿರ್ತಾನೆ. ನೋಡ್ರಿ, ಅನೇಕ ಸಾರಿ ಆ ಜಾತ್ರೆಯ ಕಡೆಯ ದಿವಸದಲ್ಲಿ ಯೇಸು ಸ್ವಾಮಿಯಲ್ಲಿ ನಿಂತ್ಕೊಂಡು ಕೂಗಿ ಹೇಳ್ತಾ ಇದ್ದಾರೆ ಏನಂತ, ಯಾರಿಗಾದರೂ ನೀರಡಿಕೆ ಆಗಿದ್ರೆ ನೀವು ನನ್ನ ಬಳಿಗೆ ಬಂದು ಕುಡೀರಿ ಅಂತ ದೇವರು ಹೇಳ್ತಾ ಇದ್ದಾರೆ. ಹಾಗಾದರೆ ದಾಹವಾದಂಥ ಅನೇಕ ಇವತ್ತು ಕಾರ್ಯಗಳನ್ನು ನಾವು ಧ್ಯಾನಿಸಕ್ಕೆ ಹೋಗ್ತಾ ಇದ್ದೀವಿ. ದಾಹ ಇವಾಗ ನೋಡ್ರಿ, ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆ ಮೇಲೆ ಈ 5ನೇ ಮಾತಲ್ಲಿ ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ, ನನಗೆ ನೀರಡಿಕೆ ಆಗ್ತಾ ಇದೆ, ನನಗೆ ದಾಹವಾಗ್ತಾ ಇದೆ ಅಂದರೆ ಯೇಸು ಸ್ವಾಮಿ ಅದೇ ಅಧ್ಯಾಯದಲ್ಲಿ ಅಲ್ಲೇ ಬರೆಯಲ್ಪಟ್ಟಿದೆ, ಉತ್ತರ ಕೂಡ ಅಲ್ಲೇ ಇದೆ. ಶಾಸ್ತ್ರದಲ್ಲಿ ಬರೆಯಲ್ಪಟ್ಟ ಹಾಗೆ ಓದೋಣ ವಾಕ್ಯಮ್ಮ. ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆ ಆಗಿದೆ ಅಂದನು. ಕೀರ್ತನೆ 69:21ನೇ ವಾಕ್ಯದಲ್ಲಿ ನೋಡೋಣ. ಏನು ಆ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಯೇಸು ಸ್ವಾಮಿ? ನನಗೆ ಉಣ್ಣುವುದಕ್ಕೆ ಕಹಿಯಾದ ವಸ್ತುವನ್ನು ಬಾಯಾರಿದಾಗ ಉಳಿತ ದ್ರಾಕ್ಷರಸವನ್ನು ಕೊಟ್ಟರು. ನೋಡ್ದಾ, ಇಲ್ಲಿ ನೀರು ಅಂತ ಎಲ್ಲೂ ಇಲ್ಲ. ಈ ವಾಕ್ಯದಲ್ಲಿ ನೀರು ಅಂತ ಬರೆಯಲ್ಪಟ್ಟಿಲ್ಲ. ಇಲ್ಲಿ ಕಹಿಯಾದಂಥ ದ್ರಾಕ್ಷರಸ ಉಣ್ಣುವುದಕ್ಕೆ ಕಹಿಯಾದಂಥ ವಸ್ತು ಅಂತ ಬರೆಯಲ್ಪಟ್ಟಿದೆ. ಕಹಿಯಾದಂಥ ವಸ್ತು ಉಣ್ಣುವುದಕ್ಕೆ ಕಹಿಯಾದಂಥ ವಸ್ತು ಕೊಟ್ಟರು, ಕುಡಿಯೋದಕ್ಕೆ ಹುಳಿ ರಸವನ್ನು ಯೇಸು ಸ್ವಾಮಿಗೆ ಸ್ಪಂಜಿನಲ್ಲಿ ಹದ್ದಿ ಆತನಿಗೆ ಕೊಟ್ಟರು ಅಂತ ನೋಡ್ತೀವಿ. ಯೇಸು ಸ್ವಾಮಿಗೆ ಏನು ಮಾಡಿದ್ರು, ಒಂದು ಸ್ಪಂಜ್ ತಗೊಂಡ್ರು, ಹದ್ದಿ ಅವರಿಗೆ ಕೊಟ್ಟರು ಅಂತ ನೋಡ್ತೀವಿ. ಯಾಕೆಂದರೆ ಯೇಸು ಸ್ವಾಮಿ ಎಲ್ಲಿ ನನಗೆ ನೀರಡಿಕೆ ಆಗಿದೆ ಅಂತ ಹೇಳಿದ್ರು, ಇಲ್ಲಿ ನೀರು ಅಂತ ಬರೆಯಲ್ಪಟ್ಟಿಲ್ಲ. ಇಲ್ಲಿ ದಾಹ ಎಂಬುದಾಗಿ ನೋಡ್ತೀವಿ. ದಾಹ ಅಂದರೆ ಯಾವ ದಾಹದ ಕುರಿತು ಹೇಳ್ತಿದ್ದಾರೆ ಯೇಸು ಸ್ವಾಮಿ ಅಂದರೆ ಆತ್ಮಗಳ ದಾಹ.
ಯೇಸು ಸ್ವಾಮಿಗೆ ಆಗಿರೋದು ಆತ್ಮಗಳ ದಾಹವಾಗಿದೆ. ಆತ್ಮಗಳು ಇವತ್ತು ಲೋಕದಲ್ಲಿ ಎಷ್ಟೋ ಜನರು ನಶಿಸಿ ಹೋಗ್ತಾ ಇದ್ದಾರೆ, ಎಷ್ಟೋ ಜನ ಹಾಳಾಗಿ ಹೋಗ್ತಾ ಇದ್ದಾರೆ, ಎಷ್ಟೋ ಜನ ಮರಣ ಹೊಂದಿ ಹೋಗ್ತಾ ಇದ್ದಾರೆ, ಎಷ್ಟೋ ಜನ ಪಾಪದಲ್ಲಿ ಹೋಗ್ತಾ ಇದ್ದಾರೆ, ಎಷ್ಟೋ ಜನ ವ್ಯಭಿಚಾರದಲ್ಲಿ ಹೋಗ್ತಾ ಇದ್ದಾರೆ. ಇಂಥ ಮಕ್ಕಳಿಗೋಸ್ಕರವಾಗಿ ನಾನು ದಾಹವುಳ್ಳವನಾಗಿದ್ದೀನಿ ಅಂತ ಕಲ್ವರಿ ಶಿಲುಬೆ ಮೇಲೆ ಯೇಸು ಕೂಗಿ ಹೇಳೋದನ್ನು ನಾವು ಕೇಳಿಸ್ಕೊತಾ ಇದ್ದೀವಿ. ಇವತ್ತು ಕೂಗಿ ಹೇಳ್ತಾ ಇರೋದು ನನಗೆ ದಾಹ ಅಂತ ಬೇರೆ ನೀರಿಗೆ ಮಾತ್ರ ದಾಹವಾಗಿಲ್ಲ ಯೇಸು ಸ್ವಾಮಿ, ಆತ್ಮಗಳ ದಾಹವಾಗಿದೆ. ನೋಡ್ರಿ, ಶಾರೀರಿಕವಾದಂಥ ಒಂದು ದಾಹ ಇದೆ, ಇದು ಆತ್ಮಿಕವಾದಂಥ ದಾಹವಾಗಿದೆ. ಹಲ್ಲೆಲೂಯಾ, ಇದು ಆತ್ಮಿಕವಾದಂಥ ದಾಹ. ನಾವು ನೋಡಬೇಕಾಗಿರೋದು ಈ ಲೋಕದಲ್ಲಿ ಯೇಸು ಸ್ವಾಮಿ ಕೂಡ ನಮ್ಮ ಒಟ್ಟಿಗೆ ಈ ಭೂಮಿ ಮೇಲೆ ಮನುಷ್ಯನಾಗಿ ಆತನಿಗೆ ಕೋಪ ಬರ್ತಾಯಿತ್ತು, ಆತನಿಗೆ ನಿದ್ರೆ ಬರ್ತಾಯಿತ್ತು, ಆತನಿಗೆ ಎಲ್ಲ ಕ್ರಿಯೆಗಳು ಮನುಷ್ಯನ ಯಾವ ಕ್ರಿಯೆಗಳಲ್ಲೆಲ್ಲ ನಡೆಸ್ತಾ ಇದ್ದನೋ ಅದೇ ಪ್ರಕಾರವಾಗಿ ಯೇಸು ಸ್ವಾಮಿ ಕೂಡ ಮಾಡ್ತಾ ಇದ್ದನಂತ ನಾವು ನೋಡ್ತೀವಿ. ನೋಡ್ರಿ, ಆ ವಾಕ್ಯದಲ್ಲಿ ನೋಡ್ತೀವಿ, ಪ್ರಕಟಣೆ 7ನೇ ಅಧ್ಯಾಯದಲ್ಲಿ 16-17 ವಾಕ್ಯದಲ್ಲಿ ನಾವು ನೋಡ್ತೀವಿ. ನೋಡ್ರಿ, ನಮಗಾದರೂ ಈ ಭೂಮಿಯಲ್ಲಿ ಜೀವಿಸುವಂಥ ನಮಗೆ ಪ್ರತಿಯೊಬ್ಬೊಬ್ಬರಿಗೆ ದಾಹವಾಗುತ್ತೆ, ನೀರಡಿಕೆ ಆಗುತ್ತೆ, ಹಸಿವಾಗುತ್ತೆ, ಪ್ರತಿಯೊಂದು ಆಗುತ್ತೆ. ಆದರೆ ಯೇಸು ಸ್ವಾಮಿಯನ್ನು ನಂಬಿ ಬಂದವರಿಗೆ ಅವ್ರಿಗೆ ನೀರಡಿಕೆ ಆಗೋದಿಲ್ಲ, ಅವರಿಗೆ ದಾಹವಾಗೋದಿಲ್ಲ. ಯಾಕೆಂದರೆ ಅವರು ಕೊಡುವಂಥ ನೀರು ಎಂದಿಗೂ ದಾಹವಾಗೋದಿಲ್ಲ ಅಂತ ದೇವರ ವಾಕ್ಯದಲ್ಲಿ ನೋಡ್ತೀವಿ. ಅವರು ಕೊಡುವಂಥ ಯಾವುದು ದಾಹವಾಗೋದಿಲ್ಲ ಅಂದರೆ ಯಾವುದು ಅವರು ಕೊಡ್ತಾರೆ ಅಂದರೆ ಜೀವವುಳ್ಳ ವಾಕ್ಯವನ್ನು ನಮಗೆ ಕೊಡ್ತಾ ಇದ್ದಾರೆ, ಜೀವವುಳ್ಳ ಮನ್ನವನ್ನು ಕೊಡ್ತಾ ಇದ್ದಾರೆ. ತನ್ನ ಜೀವವನ್ನು ತನ್ನ ಪ್ರಾಣವನ್ನು ನಮಗಾಗಿ ಧಾರೆಗೆ ಎಳೆದಂಥ ಆ ದೇವರಾಗಿರ್ತಾನೆ. ಹಲ್ಲೆಲೂಯಾ. ಓದೋಣ ಸಿಸ್ಟ್ರೆ, ಪ್ರಕಟಣೆ 7ನೇ ಅಧ್ಯಾಯದಲ್ಲಿ 16-17. ಇನ್ನು ಮೇಲೆ ಅವರಿಗೆ ಹಸಿವೆ ಇಲ್ಲ, ಬಾಯಾರಿಕೆ ಇಲ್ಲ. ಅವರಿಗೆ ಹಸಿವೆ ಇಲ್ಲ, ಬಾಯಾರಿಕೆ ಇಲ್ಲ. ಅವರಿಗೆ ಬಿಸಿಲಾದರೂ ಯಾವ ಜಳವಾದರೂ ಇರುವುದಿಲ್ಲ. ಸಿಂಹಾಸನದ ಮಧ್ಯದಲ್ಲಿರುವ ಯಜ್ಞದ ಕುರಿಯಾದಾತನು ಅವರಿಗೆ ಕುರುಬನಂತಿದ್ದು ಜೀವಜಲದ ಒರತೆಗಳ ಬಳಿಗೆ ನಡೆಸುತ್ತಾನೆ. ದೇವರು ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು. ನೋಡ್ರಿ, ಕಣ್ಣೀರು ಅಂದ್ರೆ ನೀರು ಸಮೇತ ಅವ್ರಿಗೆ ಇರೋದಿಲ್ಲ ಅಂತ. ಯಾಕೆಂದ್ರೆ ನಮಗೆ ದೇವರು ಒಂದು ಸ್ಥಳವನ್ನು ಸಿದ್ಧ ಮಾಡ್ತಾ ಇದ್ದಾರೆ. ಆ ಸ್ಥಳದಲ್ಲಿ ನಮಗೆ ದಾಹ ಉಂಟಾಗೋದಿಲ್ಲ, ಹಸಿವು ಉಂಟಾಗೋದಿಲ್ಲ, ಯಾವ ವೇದನೆ ಉಂಟಾಗೋದಿಲ್ಲ, ಯಾವ ಕಣ್ಣೀರು ಉಂಟಾಗೋದಿಲ್ಲ. ಅದೇ ಯೇಸು ಸ್ವಾಮಿ ಹೇಳ್ತಾ ಇರೋದು, ಅವ್ರಿಗೆ ಯಾವ ಹಸಿವು ಆಗೋದಿಲ್ಲ, ಅವರಿಗೆ ದಾಹವಾಗೋದಿಲ್ಲ. ಕಾರಣ ಏನಂದ್ರೆ ಅಲ್ಲಿ ಕಣ್ಣೀರು ಅನ್ನೋದು ನಾವು ನೋಡೋದೇ ಇಲ್ಲಂತೆ. ಈ ಭೂಲೋಕದಲ್ಲಿ ಎಲ್ಲ ಪಾಡುಗಳು ನಾವು ಅನುಭವಿಸಬೇಕಾಗಿರೋಂಥ ಪ್ರತಿಯೊಂದು ಕಾರ್ಯಗಳನ್ನು ಕಲ್ವಾರಿ ಶಿಲುಬೆ ಮೇಲೆ ಯೇಸು ತನ್ನ ಬೇನೆ ಮೇಲೆ ಹೊತ್ತುಕೊಂಡು ಇವತ್ತು ನಮ್ಮನ್ನು ಜಯಶಾಲಿರಾಗಿ ನಾವು ಈ ಭೂಮಿಯಲ್ಲಿ ನಾವು ಸ್ವಾತಂತ್ರ್ಯವಾಗಿ ಜೀವಿಸಬೇಕಂದ್ರೆ, ಓಡಾಡಬೇಕಂದ್ರೆ ಆತನು ಕಲ್ವಾರಿ ಶಿಲುಬೆ ಮೇಲೆ ಎಲ್ಲ ಪಾಡುಗಳನ್ನು ಹೊತ್ತು ತೀರಿಸೋದ್ರಿಂದ ನಾವು ಇವತ್ತು ಸಮಾಧಾನವಾಗಿ ಜೀವಿಸ್ತಾ ಇದ್ದೀವಿ, ಆರೋಗ್ಯವಾಗಿ ಜೀವಿಸ್ತಾ ಇದ್ದೀವಿ, ನೆಮ್ಮದಿಯಾಗಿ ಜೀವಿಸ್ತಾ ಇದ್ವಿ, ಧೈರ್ಯವಾಗಿ ಜೀವಿಸ್ತಾ ಇದ್ವಿ. ಕಾರಣ ಏನು ಗೊತ್ತಾ? ಕಳ್ಳರಿಂದ, ದುಷ್ಟರಿಂದ, ಎಲ್ಲ ಕಟುಕರದಿಂದ ದೇವರು ನಮ್ಮನ್ನು ತಪ್ಪಿಸಿ ಇವತ್ತು ನಮ್ಮನ್ನು ಜೀವಂತವಾಗಿ ನಾವು ಬದುಕಿದೀವಿ ಅಂದರೆ ಅವರ ಕೃಪೆ, ಅವರ ದಯೆ ಮಾತ್ರ ಇವತ್ತು ನಮ್ಮನ್ನು ನಡೆಸ್ತಾ ಇರೋದು. ಈ ಭೂಮಿ ಮೇಲೆ ಪ್ರತಿಯೊಬ್ಬರಿಗಾಗಿ ಯೇಸು ಸ್ವಾಮಿ ತವಕ ಪಡ್ತಾರಂತ ಒಂದೇ ಒಂದು ಮಾತು ಏನಂದರೆ, ನನಗೆ ದಾಹವಾಗಿದೆ, ನನಗೆ ಬಾಯಾರಿಕೆ ಆಗಿದೆ, ನನಗೆ ನೀರಡಿಕೆ ಆಗಿದೆ ಅಂತ ಅವರು ಪ್ರಕಟಿಸ್ತಾರಂಥ ಒಂದು ಮಾತು ಏನಂದರೆ, ಈ ಭೂಮಿಯಲ್ಲಿ ಎಷ್ಟೋ ಜನರು ಕೂಡ ಹೊರಗಡೆ ನಾವು ನೋಡಬೇಕಾದ್ರೆ ಇನ್ನೂ ರಕ್ಷಣೆ ಹೊಂದಿಲ್ಲ, ಅವರು ಇನ್ನೂ ಸತ್ಯವನ್ನು ಅರಿತಿಲ್ಲ, ಅವರು ಇನ್ನೂ ಸತ್ಯದವನ್ನು ಕೂಡ ಅವರಿಗೆ ಸತ್ಯ ಅಂದರೆ ಏನಂತ ಗೊತ್ತಿಲ್ಲ ಅವರಿಗೆ. ಅಂಥ ಜನಗಳು ಇವತ್ತು ಸತ್ಯದ ಕಡೆಗೆ ನಾವು ನಡೆಸಬೇಕಂತ ಆ ದಾಹದ ಕುರಿತವಾಗಿ ಯೇಸು ಸ್ವಾಮಿ ಇವತ್ತು ಪ್ರಕಟಿಸ್ತಾ ಇದ್ದಾರೆ. ಆ ದಾಹದ ಕುರಿತವಾಗಿ ಅವರು ಮಾತಾಡ್ತಾ ಇದ್ದಾರೆ. ಇವತ್ತು ಅನ್ಕೊಂತೀವಿ ನಾವು, ಯೇಸು ಸ್ವಾಮಿಗೆ ಅನೇಕ ಭಾಳ ಶಿಕ್ಷೆ ಕೊಟ್ಬಿಟ್ಟಿದ್ದಾರೆ, ಭಾಳ ಹೊಡೆದು ಬಿಟ್ಟಿದ್ದಾರೆ, ಅವ್ರಿಗೆ ರಕ್ತ ಸುರಿದು ಬಿಟ್ಟಿದೆ, ಮುಳ್ಳು ಕಿರೀಟ ಇಟ್ಬಿಟ್ಟಿದ್ದಾರೆ, ಮೊಳೆಗಳು ಹೊಡೆದು ಬಿಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಅವರಿಗೆ ದಾಹವಾಗಿ ಬಿಟ್ಟಿದೇನೋ ಅಂತ ಅನ್ಕೊತಿದ್ವಿ. ಖಂಡಿತ ಇಲ್ಲ. ಅವರ ದಾಹ ಒಂದೇ, ಆತ್ಮಗಳು ನಶಿಸಿ ಹೋಗಬಾರ್ದು, ಅವರು ನಾಶನಕ್ಕೆ ಹೋಗಬಾರ್ದು, ಅವರು ಮರಣಕ್ಕೆ ಹೋಗಬಾರ್ದು, ಪಾಪದಲ್ಲಿ ಬೀಳಬಾರ್ದು. ಅವರೆಲ್ಲರೂ ಕೂಡ ರಕ್ಷಣೆಗೆ ಬರಬೇಕು, ಅವರು ಸತ್ಯದಲ್ಲಿ ನಿಲ್ಲಬೇಕು, ಅವರಿಗೆಲ್ಲರಿಗೂ ನಿತ್ಯ ಜೀವ ಉಂಟಾಗಬೇಕೆಂಬುದಾಗಿ ಆ ದಾಹದ ಕುರಿತವಾಗಿ ಮಾತಾಡ್ತಾ ಇದ್ದಾರೆ. ಇವತ್ತು ನಮ್ಮೊಳಗಡೆ ಇಟ್ಟಂಥ ಒಂದು ದಾಹ ಏನಂದರೆ, ನಮ್ಗೆ ಅನೇಕ ರೀತಿಯಲ್ಲಿ ದಾಹಗಳಿದೆ. ಇವತ್ತು ನೋಡ್ಬೋದು, ಹೊರಗಡೆ ನೋಡಬೇಕಾದ್ರೆ ಅನೇಕರಿಗೆ ರಾಜಕೀಯ ದಾಹ ಇದೆ, ಹಣದ ದಾಹ ಇದೆ, ದೊಡ್ಡಸ್ಗೆ ದಾಹ ಇದೆ, ನಾನು ದೊಡ್ಡ ವ್ಯಕ್ತಿ ಅನ್ನೋ ದಾಹ ಇದೆ, ಹಾಗೆ ಪಾಪದ ದಾಹ ಇದೆ, ವ್ಯಭಿಚಾರದ ದಾಹ ಇದೆ,
ಅನೇಕ ದಾಹಗಳನ್ನು ನಾವು ನೋಡ್ಬೋದು. ಆ ದಾಹದ ಕುರಿತವಾಗಿ ಯೇಸು ಸ್ವಾಮಿ ಇಲ್ಲಿ ಮಾತಾಡ್ತಾ ಇಲ್ಲ. ಇಲ್ಲಿ ಆತ್ಮದ ಕುರಿತವಾಗಿ, ಆತ್ಮನ ಭಾರಗಳ ಕುರಿತವಾಗಿ ಯೇಸು ಸ್ವಾಮಿ ಮಾತಾಡ್ತಾ ಇರುವಂಥ ಮಾತು. ಇವತ್ತು ಅನೇಕ ರೀತಿಯಲ್ಲಿ ಲೋಕದಲ್ಲಿ ಜೀವಿಸಿದ್ರು ಕೂಡ ಯೇಸು ಸ್ವಾಮಿ ಒಂದೇ ಒಂದು ನಿನ್ನಲ್ಲಿ ನನ್ನಲ್ಲಿ ಕೇಳ್ತಾರಂತ ಏನಂದರೆ, ಈ ನಶಿಸಿ ಹೋಗುವಂಥ, ಈ ಹಾಳಾಗಿ ಹೋಗುವಂಥ, ಪಾಪದಲ್ಲಿ ಮುಳುಗಿ ಹೋಗುವಂಥ ಈ ಆತ್ಮಗಳಿಗೋಸ್ಕರವಾಗಿ ನೀನು ನಾನು ದಾಹವಾಗಿ ಇರ್ತೀರಾ ಅಂತ ಯೇಸು ಸ್ವಾಮಿ ಕಾಯ್ತಾ ಇದ್ದಾರೆ. ಯೇಸು ಸ್ವಾಮಿ ಇವತ್ತು ಇಷ್ಟಪಡ್ತಾ ಇರೋದೇನು ಗೊತ್ತಾ? ಈ ಮಕ್ಕಳಿಗೋಸ್ಕರವಾಗಿ ನೀ ದಾಹವುಳ್ಳವರಾಗಿರ್ತೀರಾ. ಎಷ್ಟು ಜನ ತೀರ್ಮಾನ ಮಾಡ್ತೀರಾ? ಎಷ್ಟು ಜನ ತೀರ್ಮಾನ ಮಾಡ್ತೀರಾ? ನಾನು ಈ ಲೋಕದಲ್ಲಿರುವಂಥ ಪ್ರತಿಯೊಂದು ನರ ಮನುಷ್ಯರಿಗಾಗಿ ಈ ಮಕ್ಕಳು ನಾಶನದಲ್ಲಿ ಹೋಗಬಾರ್ದು, ಪಾಪದಲ್ಲಿ ಸಾಯಬಾರ್ದು. ಯೇಸು ಸ್ವಾಮಿ ಒಂದು ಮಾಡಿದ್ರು ಏನಂತ ಗೊತ್ತಾ? ಇವತ್ತು ಕಲ್ವಾರಿಯಲ್ಲಿ ಅವರು ಪಾಡುಗಳನ್ನು ಹೊತ್ತುಕೊಂಡು ನಾವು ನರಕದಲ್ಲಿ ಬೀಳಬಾರ್ದಂತ ಎಲ್ಲ ಬಾಧೆಗಳನ್ನು ಸಹಿಸಿಕೊಂಡು ಇವತ್ತು ನಾವು ನರಕದಲ್ಲಿ ಬೀಳಬಾರ್ದು, ನರಕದಲ್ಲಿ ಸಾಯಬಾರ್ದು, ಪಾಪದಲ್ಲಿ ಸಾಯಬಾರ್ದಂತ ಎಲ್ಲ ಪಾಡುಗಳನ್ನು ಹೊರತುಕೊಂಡು ನಮ್ಮನ್ನು ಬಿಡಿಸಿದರೆ ಇವತ್ತು ನಾವು ದುಃಖದಲ್ಲಿರೋದಲ್ಲ, ನಾವು ಸಂತೋಷವಾಗಿ ಸಮಾಧಾನವಾಗಿ ಜೀವಿಸಬೇಕಂತ ದೇವರು ಇಷ್ಟಪಡ್ತಾರೆ. ಒಂದು. ಎರಡನೇದೇನು ಗೊತ್ತಾ? ನಮ್ಮ ಮೇಲೆ ಒಂದು ಭಾರ ಇಡ್ತಿದ್ದಾರೆ. ಏನು ಆ ಭಾರ ಅಂದರೆ ಆತ್ಮಗಳ ಭಾರ. ಆ ಭಾರವನ್ನು ಹೊತ್ತುಕೊಳ್ಬೇಕು ನಾವು. ನೋಡ್ರಿ, ಶಿಲ್ಬೆಯನ್ನು ನೀನು ಹೊತ್ತಿಕೊಂಡು ಹಿಂತಿರುಗದಂತೆ ನೀನು ಮುಂದೆ ಹೋಗುವಂಥ ದೇವರ ವಾಕ್ಯದಲ್ಲಿ ನೋಡ್ತೀವಿ. ಯಾವ ಶಿಲ್ಬೆ ಹೊತ್ಕೊಳ್ಬೇಕು ನಾವು? ಆತ್ಮಗಳ ಒಂದು ಶಿಲ್ಬೆಯನ್ನು ನಾವು ಹೊತ್ಕೊಳ್ಬೇಕು. ಆತ್ಮಗಳ ಒಂದು ಶಿಲ್ಬೆಯನ್ನು ಹೊತ್ಕೊಳ್ಬೇಕು. ಆ ಭಾರ ಇರಬೇಕು. ನೋಡ್ರಿ, 3 ಹೊತ್ತು ನಾವು ಕರೆಕ್ಟಾಗಿ ಊಟ ಮಾಡ್ತೀವಿ ಅಲ್ವಾ? 1 ಹೊತ್ತಾದರೂ ಕೂಡ ನಾವು ಮಿಸ್ ಮಾಡ್ತೀವಾ? ಮಾಡಿದ್ರೆ ಏನೋ ಅಪ್ಪಿತಪ್ಪಿ ಏನೋ ಟೈಮ್ ಮಿಸ್ಟೇಕ್ ಆಗಿ ಮಾಡಿಬಿಡ್ತೀವಿ ಅಲ್ವಾ? ಆದರೆ ಒಂದು ಟೈಮ್ ಬಿಡ್ತೀವಿ, 2ನೇ ಟೈಮ್ ಬಿಡೋದೇ ಇಲ್ಲ ನಾವು. ಯಾಕೆ ಹೇಳ್ರಿ? ಊಟ. ಅದೇ ಪ್ರಾರ್ಥನೆ ಮಾಡ್ತೀವಾ? ಆತ್ಮಗಳಿಗಾಗಿ ಪ್ರಾರ್ಥನೆ ಮಾಡ್ತೀವಾ? ಅಥವಾ ನಿಮ್ಮ ಕುಟುಂಬದಲ್ಲಿ ಎಷ್ಟೋ ಜನ ಇನ್ನೂ ರಕ್ಷಣೆ ಹೊಂದಿಲ್ಲ, ಪ್ರಾರ್ಥನೆ ಮಾಡ್ತೀವಾ? ಎಷ್ಟೋ ಜನ ಇವತ್ತು ನಿಮ್ಮ ಕುಟುಂಬದಲ್ಲೇ ಅನಾರೋಗ್ಯದಲ್ಲಿದ್ದಾರೆ, ಪ್ರಾರ್ಥನೆ ಮಾಡ್ತೀರಾ? ಅಂಥ ಭಾರ ನಮಗೆ ಬೇಕು. ಅಂಥ ಭಾರ ಬೇಕು ನಮಗೆ. ಅಂಥ ಆಸೆ ಬರಬೇಕು. ಅಂಥ ಒಂದು ವೈರಾಗ್ಯ ನಮ್ಮಲ್ಲಿ ಬರಬೇಕು. ಆ ವೈರಾಗ್ಯನ ಯೇಸು ಸ್ವಾಮಿ ಆಸೆ ಪಡ್ತಾ ಇದ್ದಾರೆ, ಇಷ್ಟಪಡ್ತಾರೆ. ಅಂಥ ವೈರಾಗ್ಯವುಳ್ಳ ಪ್ರಾರ್ಥನೆ ವೀರನು ದೇವರು ನೋಡಿದ್ರೆ ಖಂಡಿತ ದೇವರು ಇಷ್ಟಪಡ್ತಾರೆ. ತೀರ್ಮಾನ ಮಾಡೋಣ, ದೇವ್ರಿಗಾಗಿ ನಿಲ್ಲೋಣ, ದೇವ್ರಿಗಾಗಿ ಪ್ರಾರ್ಥಿಸೋಣ, ದೇವ್ರಿಗಾಗಿ ಓಡೋಣ, ಶಿಲ್ಬೆಯನ್ನು ಹೊತ್ತುಕೊಳ್ಳೋಣ. ಯಾವ ಶಿಲ್ಬೆ? ಆತ್ಮಗಳ ಭಾರವುಳ್ಳ ಶಿಲ್ಬೆಯನ್ನು ಹೊತ್ತುಕೊಳ್ಳೋಣ, ದೇವ್ರಿಗಾಗಿ ನಿಲ್ಲೋಣ. ದೇವರು ತಾನೇ ಈ ವಾಕ್ಯದಂತೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೆನ್. ನಾನು ಇದುವರೆಗೂ